ಆಪ್ಯಾಯಂತು. ನನ್ನ ಎಲ್ಲ ಅಂಗಗಳು ಬಲಗೊಂಡು ನನಗೆ ಸುಖವನ್ನುಂಟು ಮಾಡಲಿ. ನಾನು ಮಾಡುವ ಶ್ರವಣಕ್ಕೆ ನನಗೆ ಸಹಾಯಕವಾಗಿರಲಿ. ವಾಕ್ ಪ್ರಾಣ ಚಕ್ಷು ಶ್ರೋತ್ರಂ ಸರ್ವಾಣಿ ಇಂದ್ರಿಯಾಣಿ ಆಪ್ಯಾಯಂತು. ಈ ಎಲ್ಲ ಇಂದ್ರಿಯಗಳು ನನ್ನ ಉಪನಿಷತ್ ಶ್ರವಣಕ್ಕೆ, ಗುರು ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಲಿ. ಸರ್ವಂ ಜಗತ್ ಔಪನಿಷದಂ ಬ್ರಹ್ಮ. ಈ ಸಂಪೂರ್ಣ ಜಗತ್ತಲ್ಲಿ ಕಣಕಣವು ಉಪನಿಷತ್ತಲ್ಲಿ ಪ್ರತಿಪಾದ್ಯನಾದ ಪರಬ್ರಹ್ಮನೇ, ಪರಮಾತ್ಮನೇ ಆಗಿದ್ದಾನೆ. ಅಹಂ ಬ್ರಹ್ಮ ಮಾ ನಿರಾಕುರ್ಯಾಂ. ನಾನು ಯಾವತ್ತೂ ಪರಮಾತ್ಮನನ್ನು ತಿಳ್ಕೊಳ್ಳುವ ಸಾಧನೆಗಳನ್ನು, ಶ್ರವಣಾದಿ ಸಾಧನೆಗಳನ್ನು ತಿರಸ್ಕಾರ ಮಾಡಿದ್ರೆಂದು ನೋಡ್ಕೋ ದೇವ್ರೆ. ನಂಗೆ ಶ್ರವಣದಲ್ಲಿ ಆಸಕ್ತಿ ಹೋಗಬಾರ್ದು, ಒಳ್ಳೆ ಆಸಕ್ತಿ ಇರಬೇಕು ಶ್ರವಣದಲ್ಲಿ. ಬ್ರಹ್ಮ ಮಾಮ ನಿರಾಕರು. ಬ್ರಹ್ಮವೂ ನನ್ನ ನಿರಾಕರಿಸದೆ ಇರ್ಲಿ. ಅಂದ್ರೆ ಏನು? ಗುರು ಮುಖದಿಂದ ಆ ಶಾಸ್ತ್ರ ನನಗೆ ಸಿಗದೆ ಹೋಗೋದು, ಪುಸ್ತಕ ಸಿಗದೆ ಹೋಗೋದು, ಕ್ಲಾಸಿಗೆ ಬರುವಾಗ ಆ ತರನೂ ಆಗೋದು ಬೇಡ. ಅನಿರಾಕರಣ ಅಸ್ತು. ಬ್ರಹ್ಮ ನನ್ಗೆ ಪರೋಕ್ಷ ಆಗೋದು ಬೇಡ, ಅಂತೆ ವಿಷಯ ಬೇಡ. ನನ್ನ ಅನುಭವದಲ್ಲಿ ಇರುವನ ನಾನು ಗುರುತಿಸಂಗೆ ಮಾಡು. ಸ್ವರ್ಗದಂತೆ ಇದಾನಂತೆ ಅಂತ ಬೇಡ. ಅನಿರಾಕರಣಂ ಈ ಅಸ್ತು. ನನ್ನಿಂದಲೂ ಆ ಶಾಸ್ತ್ರಕ್ಕಾಗ್ಲಿ ಗುರು ಮಾತಿಗಾಗ್ಲಿ ನನಗೆ ತಿರಸ್ಕಾರ ಆಗೋದು, ನನ್ನ ಮನಸ್ಸಲ್ಲಿ ಬರೋದು ಬೇಡ. ತದಾತ್ಮನಿ ನಿರತೆ. ಯಾರು ಆತ್ಮನಿಷ್ಠನಾಗಿರುವ ನನಗೆ ಏ ಉಪನಿಷತ್ಸು ಧರ್ಮ. ಉಪನಿಷತ್ತುಗಳಲ್ಲಿ ಯಾವ ಧರ್ಮವನ್ನು ಏನೇನು ಧಾರಣೆ ಮಾಡ್ಬೇಕಾಗಿದ್ವ ನಾವು, ಏನೇನು ಧಾರಣೆ ಮಾಡ್ಬೇಕಾಗಿದೆ? ವಿವೇಕ, ವೈರಾಗ್ಯ, ಇದನ್ನೆಲ್ಲ ಮುಮುಕ್ಷುತ ಎಲ್ಲವನ್ನು ಬರ್ಬೇಕು ನಮ್ಮ ಜೀವನದಲ್ಲಿ. ಅದನ್ನ ಮಾಡೋ ಹಂಗೆ ಅದೆಲ್ಲ ನನ್ನಲ್ಲಿ ತೇಮೈ ಸಂತು, ನನ್ನಲ್ಲಿ ಬರ್ಲಿ ಅಂತ ಶಾಂತಿ ಮಂತ್ರದಿಂದ ಕೇಳಿಕೊಂಡು ನಾವು ಎರಡು ಮಂತ್ರವನ್ನೇ ಹೇಳೋಣ. ಮೊದಲು ಶಿಷ್ಯನ ಪ್ರಶ್ನೆ. ಎಲ್ಲದು ಪುಸ್ತಕದಲ್ಲಿ ಹೆಡ್ಡಿಂಗ್ ಕೊಡ್ತಾರೆ ಅವರು, ಅದಕ್ಕೆ ಆ ಮಂತ್ರ ಯಾರು ಹೇಳಿರೋದು ಅಂತ ನಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈ ಕೇನೇಶಿತಂ ಅನ್ನೋ ಮಂತ್ರ ಶಿಷ್ಯ ಹೇಳಿರೋದು. ಗುರುವಿನ ಹತ್ರ ಬಂದು ಪ್ರಶ್ನೆ ಕೇಳೋನು. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮ ಪ್ರೈತಿಯುಕ್ತಃ ಕೇನೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ. ಇದು ಎರಡನೇ ಮಂತ್ರ, ಗುರು ಹೇಳೋದು, ಗುರು ಉತ್ತರವನ್ನು ಕೊಡೋದು ಮಂತ್ರ ಇದು. ಓಂ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ ವಾಚೋಗ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಚ ಧೀರಾಃ ಪ್ರೇತ್ಯಾಸ್ಮಾನ್ ಲೋಕಾತ್ ಅಮೃತ ಭವಂತಿ. ಸರಿಯಾಗಿ ಹೇಳಿದ್ರೆ ತುಂಬಾ ಉತ್ತಮ ಅಧಿಕಾರಿಗೆ ಈ ಎರಡು ಮಂತ್ರದಿಂದಲೇ ಕೇನೋಪನಿಷತ್ತಿನ ಅಥವಾ ಎಲ್ಲ ಉಪನಿಷತ್ತಿನ ಉಪದೇಶ ಮುಗಿಯುತ್ತೆ. ಆದ್ರೆ ನಮಗೆ ಯಾಕೆ ಪುನಃ ಪುನಃ ಕೇಳಬೇಕು ಅಂದ್ರೆ, ನಮ್ಗೆ ಹಳೆ ಸಂಸ್ಕಾರ ನಮ್ಮನ್ನ ವಾಪಸ್ ಎಳೆಯೋದ್ರಿಂದ ನಾವು ಇದನ್ನ ಪುನಃ ಪುನಃ, ಮನಸ್ಸು ಚಂಚಲ ಆದಾಗ್ಲೆಲ್ಲ, ಮನಸ್ಸು ಪರಮಾತ್ಮನಲ್ಲಿ ದೃಢ ವಿಶ್ವಾಸವನ್ನು ಕಳೆದುಕೊಂಡಾಗ್ಲೆಲ್ಲ ಅದನ್ನ ಏನ್ ಮಾಡ್ಬೇಕು? ವಾಪಸ್ಸು ಪುನಃ ಪುನಃ ತರಬೇಕು. ಅದಕ್ಕೆ ಪುನಃ ಪುನಃ ಶ್ರವಣ ಮಾಡ್ಬೇಕು. ಇವಾಗ ಒಂದು ಸಂಬಂಧ ಭಾಷೆ ಅಂತಿದೆ. ಸಂಬಂಧ ಭಾಷೆ ಅಂದ್ರೆ ಏನು ಅಂದ್ರೆ, ಒಂದು ಮಂತ್ರ ಶುರು ಆಗೋಕ್ ಮುಂಚೆ ಶಂಕರಾಚಾರ್ಯರು ಅವರು ಭಾಷೆ ಅಂದ್ರೆ ಎಕ್ಸ್ಪ್ಲನೇಷನ್ ಟು ದ ಮಂತ್ರ, ಈ ಮಂತ್ರಗಳಿಗೆ ವಿವರಣೆಯನ್ನು ಬರೆಯುವಾಗ ಅವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಒಂದು ಕನೆಕ್ಟಿವಿಟಿ ಕೊಡ್ತಾರೆ, ಹುಕ್ ತರ ಹಾಕ್ತಾರೆ. ಯಾಕೆ ಈ ತರ ಪ್ರಶ್ನೆ, ಶಿಷ್ಯ ಯಾಕೆ ಈ ತರ ಪ್ರಶ್ನೆ ಕೇಳಿದಾನೆ, ಬೇರೆ ದೇವರು ಅಂದ್ರೆ ಯಾರು ಅಂತ ಕೇಳಲಿಲ್ಲ, ಯಾಕೆ ಕೇಳಲಿಲ್ಲ? ಯಾಕಂದ್ರೆ ಒಂದೊಂದು ಉಪನಿಷತ್ತಲ್ಲಿ ಒಂದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಅಂತ ಶುರು ಆಗತ್ತೆ. ಹಾಗೆ ನಮ್ಗೆ ಒಂದೊಂದು ಕಡೆ ಬೇರೆ ಬೇರೆ ತರ ಇರುವಾಗ ಇವರು ಶಂಕರಾಚಾರ್ಯ ಏನ್ ಮಾಡ್ತಾರೆ, ಭಾಷ್ಯವನ್ನು ಬರೆಯುವಾಗ ಇದಕ್ಕೆ ಒಂದು ಕಾರಣವನ್ನ ಹೇಳ್ತಾರೆ. ಬಹಳ ಚೆನ್ನಾಗಿರುತ್ತೆ. ಕಶ್ಚಿತ್ ಗುರು ಬ್ರಹ್ಮನಿಷ್ಠ ವಿಧಿವದ್ ಉಪೇತ್ಯ ಪ್ರತ್ಯಗಾತ್ಮ ವಿಷಯಾದ್ ಅನ್ಯತ್ರ ಶರಣಂ ಅಪಶ್ಯನ್ ಅಭಯಂ ನಿತ್ಯಂ ಶಿವಂ ಅಚಲಂ ಇಚ್ಛನ್ ಪಪ್ರಚ
ಇತಿ ಕಲ್ಪ್ಯತೆ. ಯಾರೋ ಒಬ್ಬ ಅದೃಷ್ಟಶಾಲಿ, ಪೂರ್ವ ಜನ್ಮದ ಸುಕೃತ, ಅವ್ರ ತಂದೆ ತಾಯಿ ಕೊಟ್ಟಿರೋ ಒಳ್ಳೆ ಗೈಡೆನ್ಸು, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆದ್ರೂ ಬಂದ್ಬಿಟ್ರೆ ಪರಮಾತ್ಮನನ್ನ ತಿಳಿಬೇಕು ಅಂತ ಪ್ರಹ್ಲಾದ ಹೇಳೋಂಗೆ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್ ಅಂತ ಹೇಳ್ತಾನೆ. ಎಷ್ಟು ಚಿಕ್ಕ ಹುಡುಗ ಹೇಳ್ತಾ ಇದ್ದಾನೆ, ಎಲ್ಲಾರ್ಗೂ ಪ್ರಿಯನಾದವನು, ಆತ್ಮನಾಗಿದನು, ಈಶ್ವರನಾಗಿದನು, ಸುಹೃತಾಗಿರೋವನು, ಅವನನ್ನ ನೀವ್ ತಿಳ್ಕೋಬೇಕು. ನೋಡಿ, ನೀವು ರೋಗ ಶೋಕಗ್ರಸ್ತ ಆಗೋಕ್ ಮುಂಚೆ ಇವಾಗ್ಲೇ ಪ್ರೇಯಸ್ಸಿಗೆ ಪ್ರಯತ್ನ ಮಾಡಿ, ಶ್ರೇಯಸ್ಸಿಗೋಸ್ಕರ. ಬರೀ ಅರ್ಥಕಾಮ ಮೋಕ್ಷ, ಅರ್ಥಕಾಮದಲ್ಲಿ ಇಡಬೇಡಿ, ಧರ್ಮ ಅರ್ಥಕಾಮದಲ್ಲಿ. ಮೋಕ್ಷಕ್ಕೂ ಅದನ್ನು ಬೋಧನೆ ಕೇಳಲೇಬೇಕು. ಅದನ್ನ ಕೇಳ್ದಿದ್ರೆ ಹೇಗೆ? ಇದು ಚಿಕ್ಕ ವಯಸ್ಸು ಅಂತ ಉಪೇಕ್ಷೆ ಮಾಡಬೇಡಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗುವಷ್ಟು ಸುಲಭವಾಗಿ ವಯಸ್ಸಾದಾಗ ಅರ್ಥ ಆಗತ್ತಾ? ಅದಕ್ಕೋಸ್ಕರ ಹೇಳ್ತಾರೆ, ಎಲ್ಲ ವಿದ್ಯೆಗಳು ಹೇಗೆ ಚಿಕ್ಕ ವಯಸ್ಸಲ್ಲೇ ಕಲಿಬೇಕು, ಅದೇ ರೀತಿ ಬ್ರಹ್ಮ ವಿದ್ಯೆನೂ ಚಿಕ್ಕ ವಯಸ್ಸು. ಚಿಕ್ಕ ವಯಸ್ಸು ಅಂದ್ರೆ ಯಾವುದು ಅಂದ್ರೆ ಇವತ್ತೇ ಚಿಕ್ಕ ವಯಸ್ಸು. ಯಾಕಂದ್ರೆ ನಾಳೆ ಅನ್ನೋದು ದೊಡ್ಡ ವಯಸ್ಸಾಯ್ತು. ಆದ್ರಿಂದ ಇವತ್ತೇ ಕಲಿಬೇಕು. ಇವತ್ತು ಅನ್ನೋದನ್ನ ಪೋಸ್ಟ್ಪೋನ್ ಮಾಡ್ಬಾರ್ದು. ನಮಗೆ ಇವತ್ ಸಿಕ್ತಾ ಇವತ್ ಕೇಳ್ಬಿಡ್ಬೇಕು. ಅದನ್ನೇ ಚಿಕ್ಕ ವಯಸ್ಸು ಅಂದ ತಕ್ಷಣ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಅನ್ಕೋಬೇಡಿ. ಅದನ್ನು ಹೇಳ್ಬೇಕು. ಆಕ್ಚುಲಿ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಜನಕ್ಕೆ ಏನು ಅಂದ್ರೆ ಭಯ. ಮಕ್ಕಳಿಗೆ ಹೇಳ್ಬಿಟ್ರೆ ಎಲ್ಲಿ ಸನ್ಯಾಸಿ ಆಗಿ ಹೊಟ್ಟೋಗ್ಬಿಡ್ತಾರ. ಹೇಳೋ ಹಂಗೆ ಹೇಳಿದ್ರೆ ಯಾರು ಸನ್ಯಾಸಿ ಆಗೋಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಬಂದ್ರೆ ಸನ್ಯಾಸಿ ಅಂದ್ರೆ ಮನೆ ಬಿಟ್ಟು ಹೋಗೋವನು ಅಂತ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಭಯ ಬರುತ್ತೆ. ಸನ್ಯಾಸಿ ಅಂದ್ರೆ ಎಲ್ಲ ಯಾವ್ದ್ರಲ್ಲಿ ಎಷ್ಟು ಪರಿಣಾಮ ಆಗೋದ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾನಲ್ಲ, ಹೇಗಿದೆಯೋ ಇದೆಲ್ಲ ಬದಲಾವಣೆ ಆಗೋದು. ನಮ್ಮ ಶರೀರದಲ್ಲಿ ಬಾಲ್ಯಾವಸ್ಥೆ, ಕುಮಾರಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯಾವಸ್ಥೆ ಇದೆಲ್ಲ ಬದಲಾಯಿಸ್ತಾ ಇರೋದು ಈ ಪ್ರಕೃತಿ ನಿಯಮವಾಗಿದೆ. ಪರಮಾತ್ಮನ ಒಂದು ಲಾ ಆಗಿದೆ. ಇದೆಲ್ಲ ನಡೀತಾ ಇರುತ್ತೆ. ಇದರಲ್ಲಿ ನಮ್ಮನ್ನ ನಾವು ಎಷ್ಟು ಚೆನ್ನಾಗಿ ಸುರಕ್ಷಿತವಾಗಿ ಇಟ್ಕೊಂಡು ಒಂದು ಜೀವನದಲ್ಲಿ ಗುರಿ ಇಟ್ಟುಕೋಬೇಕು. ಎಲ್ಲ ಕೊಟ್ಟಿರೋ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳೋಕೋಸ್ಕರ ಕೇಳ್ಬೇಕು ಅಂತ ಹೇಳಿದ್ರೆ ಏನು ಸನ್ಯಾಸಿ ಭಯ ಇಲ್ಲ. ಅವ್ರಿಗೆ ಇನ್ನೂ ಸುಲಭ. ತಾಯಿ ತಂದೆ ಜೊತೆಲಿ ಇದ್ದು ಕೇಳಿದ್ರೆ ಭಯ ಬಿಟ್ಟು ಹೇಳ್ಕೊಡ್ಬೇಕು. ಎಲ್ಲಾರು ಟ್ರೈ ಮಾಡ್ಬೇಕು. ಯಾರು ಹೇಳ್ತಾ ಇದ್ದಾನೆ? ನಾನ್ ಹೇಳ್ತಾ ಇಲ್ಲ, ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಚಿಕ್ಕ ಹುಡುಗ ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಇದಕ್ಕೋಸ್ಕರ ಹೇಳಿದ್ವಿ. ಯಾವನೋ ಒಬ್ಬ ಪ್ರಹ್ಲಾದನಂತವನು ಪ್ರತ್ಯಗಾತ್ಮನೆಂಬ. ಯಾರು ಪ್ರತ್ಯಗಾತ್ಮ ಅಂದ್ರೆ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್ ಅಂತ ಪ್ರತ್ಯೇಕ ಎಲ್ಲ ಶರೀರದಲ್ಲೂ ನಾನು ಅಹಂ ಅಥವಾ ಅಂತರ್ಯಾಮಿಯಾಗಿರೋ ಪರಮಾತ್ಮನನ್ನು ಬಿಟ್ಟು ಮತ್ತೆ ಎಲ್ಲೂ ಶರಣ ಇಲ್ಲ. ಯಾಕಂದ್ರೆ ಎಲ್ಲ ಬದಲಾವಣೆ ಆಗ್ತಿದೆ. ನೀವ್ ಏನೇ ಸಂಪಾದನೆ ಮಾಡಿದ್ರು ಇಲ್ಲೇ ಬಿಟ್ಟು ಹೋಗ್ಬೇಕು. ಚೆನ್ನಾಗಿ ನಾವ್ ಕಟ್ಕೋಬೇಕು. ಯಾವುದೂ ನಮ್ಮ ಜೊತೆಲಿ ಬರೋದಲ್ಲ. ನಾವ್ ಎಷ್ಟೇ ಏನೇ ಮಾಡಿದ್ರು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರುತ್ತೆ. ಸೊ ಯಾವ್ದ್ರಲ್ಲಿ ಶಾಸ್ತ್ರದಲ್ಲಿ ವಿಧಿಸಿರುವಂತೆ, ಶಾಸ್ತ್ರ ನಮ್ಗೆ ವೇದ ಮಂತ್ರಗಳು ಏನ್ ಹೇಳುತ್ತೆ? ನಿನಗೆ ಬ್ರಹ್ಮಜ್ಞಾನ ಬೇಕು ಅಂದ್ರೆ ಬ್ರಹ್ಮನಿಷ್ಠನಾದ ಗುರುವಿನ ಹತ್ರನೇ ಬರಬೇಕು. ಅವನನ್ನ ಬಿಟ್ಟು ಯಾರವನು? ಶ್ರೋತ್ರಿಯ ಬ್ರಹ್ಮನಿಷ್ಠ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ಮ ಅಸ್ಯ ಅಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ ಹೇಳ್ತಾ ಇದೆ, ನೀವು ಆ ಪರಮಾತ್ಮನನ್ನ ತಿಳ್ಕೋಬೇಕು ಅಂತಂದ್ರೆ ನೀವು ಆ ಪರಮಾತ್ಮನನ್ನ ತಿಳ್ಕೊಳ್ಳಕ್ಕೆ ಉಪಯೋಗ ಆಗುವಂತ ಶಾಸ್ತ್ರ ಶ್ರವಣವನ್ನೇ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಅದನ್ನ ಬಿಟ್ಟು ನೀವೇನು ಬೇರೆ ಏನೇ ಮಾಡಿದ್ರು ಆ ಪ್ರತ್ಯಗಾತ್ಮ ವಿಷಯವನ್ನು ನಿಮ್ಗೆ ತಿಳಿದುಕೊಳ್ಳಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇವಾಗ ತಿಳ್ಕೊಳ್ಳಕ್ಕೆ ವಿಧಿಸಿರುವಂತೆ ಬ್ರಹ್ಮನಿಷ್ಠನಾದ ಗುರುವಿನಿಗೆ ಬಳಿಗೆ ಬಂದು ಏನನ್ನ ತಿಳ್ಕೋಬೇಕು, ಯಾರನ್ನ ತಿಳ್ಕೊಳಕ್ ಆಸೆ ಇದೆ ಅಂತ ಹೇಳ್ಬೇಕು. ಫಸ್ಟ್ ಕಂಡೀಷನ್ ಭಯರಹಿತವಾಗಿರೋದು. ನಮಗೆ ಭಯಕ್ಕೆ ಕಾರಣ ಏನು? ನಮಗೆ ಯೌವನ ಹೊರಟೋಗುತ್ತೆ, ಅಥವಾ ಶಕ್ತಿ ಹೊರಟೋಗುತ್ತೆ, ಆರೋಗ್ಯ ಹೊರಟೋಗುತ್ತೆ, ದುಡ್ಡು ಹೊರಟೋಗುತ್ತೆ. ಇದು ತಾನೇ ಭಯಕ್ಕೆ ಕಾರಣ. ಬಟ್ ಇದು 4 ಶಕ್ತಿ, ಆರೋಗ್ಯ,
ಎಲ್ಲಾನು ಯಾವ್ದಕ್ ಸಂಬಂಧಪಟ್ಟಿರೋದು? ಶರೀರಕ್ಕೆ. ಆತ್ಮ ಹೇಗಿದ್ದಾನೆ ಅಂತಂದ್ರೆ ನಿತ್ಯ ನಿತ್ಯ ವರ್ತಮಾನ ಸ್ವರೂಪನಾಗಿದ್ದಾನೆ. ಅವನು ಚೈತನ್ಯ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಭಯಕ್ಕೆ ಕಾರಣ ಯಾವುದು ಇಲ್ಲ. ಅದಕ್ಕೆ ಅವನನ್ನ ತಿಳ್ಕೋಬೇಕು ಅಂತ ಭಯರಹಿತವಾಗಿರುವ ಪರಮಾತ್ಮನನ್ನ, ಆಮೇಲೆ ಹೇಗಿದ್ದಾನೆ? ನಿತ್ಯವಾಗಿದ್ದಾನೆ, ತ್ರಿಕಾಲ ಅಬಾಧಿತ. ಯಾವ ಹಿಂದೆ ಇದ್ದ ಈಗಿರೋಲ್ಲ, ಮುಂದೆ ಇರ್ತಾನೋ ಇಲ್ವೋ ಅಂತದೆಲ್ಲ ಇಲ್ಲ. ಹಿಂದೇನೂ ಇದ್ದ, ಈಗಲೂ ಇದ್ದಾನೆ, ನಾಳೆನೂ ಇದ್ದಾನೆ, ಇರೋದೇ ಅವನು ಅಂತ ಅವನಿಗೆ ನಿತ್ಯ. ಆಮೇಲೆ ಮಂಗಲ. ಶಿವ ಅಂದ್ರೇನು? ಶಿವಂ ಅಚಲಂ ಅಂದ್ರೆ ಮಂಗಳಕರವಾಗಿ, ಅಚಲಂ ಅಂದ್ರೆ ವ್ಯಾಪಕ. ಯಾಕೆ ಹೀಗೆ ಹೇಳ್ಬೇಕು? ವ್ಯಾಪಕ ಅಂತಾನೆ ಹೇಳ್ಬೋದಾಗಿತ್ತಲ್ಲ. ಅಂತಂದ್ರೆ ನೀವುಗಳು ದಿವಸ ತಿನ್ನುವಾಗ ಯಾಕೆ ಚಟ್ನಿ ಒಂದೇ ರೀತಿ ಮಾಡಲ್ಲ? ದೋಸೆಗೆ ಚಟ್ನಿ ಮಾಡ್ತೀರಾ, ಒಂದೊಂದ್ ದಿವಸ ಒಂದೊಂದ್ ತರಿ ಮಾಡ್ತೀರಿ. ಯಾಕೆ? ವೆರೈಟೀಸ್ ಬೇಕು. ಅದೇ ರೀತಿ ಶಬ್ದದಲ್ಲೂ ವೆರೈಟೀಸ್ ಬೇಕು. ಒಂದೇ ವರ್ಡನ್ನ ಹೇಳಕ್ಕಾಗಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅವ್ರು ಹೇಳ್ತಾರೆ ಶಿವ ಅಂದ್ರೆ ಮಂಗಳಕರವ. ಅಚಲಂ ಅಂದ್ರೆ ಏನು? ಯಾವುದಕ್ಕೆ ಮೂವ್ಮೆಂಟ್ ಇಲ್ಲ ಅಂದ್ರೆ ಏನಂತ? ಯಾವ್ದು ಎಲ್ಲಾ ಕಡೆ ಮೊದಲೇ ಇದೆಯೋ ಅದಕ್ಕೆ ಮೂವ್ಮೆಂಟ್ ಆಗ್ಬೇಕು. ಇಟ್ ಈಸ್ ಆಲ್ರೆಡಿ ದೇರ್ ಎಲ್ಲ ಕಡೆ. ನೀವು ಸ್ವರ್ಗಕ್ಕೆ ಹೋದ್ರೆ ಒಂದು ಚಿಕ್ಕ ನಾರದರಿಗೆ ಒಂದು ಸಲ ಏನಾಗತ್ತೆ, ಕೃಷ್ಣ ಅದು ಹೇಗೆ ಇಷ್ಟು ಜನದ ಜೊತೆಲಿ ಹೇಗೆ ಸಂಸಾರ ಮಾಡ್ತಾ ಇದ್ದಾನೆ ತುಂಬಾ ಕ್ಯೂರಿಯಾಸಿಟಿ ಬಂತು. ಪರಮಾತ್ಮನ ವಿಷಯದಲ್ಲಿ ಸಂದೇಹ ಬಂದ್ಬಿಡ್ತು ನೋಡಿ ಅವ್ರಿಗೆ. ಏನ್ ಮಾಡ್ತಾನೆ, ಫಸ್ಟ್ ರುಕ್ಮಿಣಿ ಮನೆಗೆ ಹೋಗ್ತಾನೆ. ರುಕ್ಮಿಣಿ ಮಹಲ್ ಹೋದ್ರೆ ಇಲ್ಲಿ ಕೃಷ್ಣ ಏನ್ ಮಾಡ್ತಿದ್ದಾನೆ, ರುಕ್ಮಿಣಿ ಜೊತೆ ಕೂತ್ಕೊಂಡು ಯಾವ್ದೋ ಒಂದು ಸ್ವಾಧ್ಯಾಯ ಉಪನಿಷತ್ ಶ್ರವಣ ಇದೆಲ್ಲ ಓದ್ತಾ ಇದ್ದಾನೆ. ಅವಳು ಕೇಳ್ತಾ ಇದ್ದಾನೆ. ಓಹೋ ಸರಿ, ಇಲ್ಲಿ ಬೇಡ ಅಂತ ಸತ್ಯಭಾಮ ಮನೆಗೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಅಲ್ಲೂ ಒಂದಕ್ಕೆ ಏನೋ ಕೆಲಸ ಮಾಡಿ ಯಜ್ಞ ಮಾಡ್ತಾ ಇದ್ದಾನೆ. ಯಾವ್ದು ಎಲ್ಲಿ ಹೋದ್ರು ಕೃಷ್ಣನೇ ಇದ್ದಾನೆ ರಿಸೀವ್ ಮಾಡಕ್ಕೆ. ನಮ್ಗೆ ಈ ಕಥೆ ಕೇಳಿದ್ರೆ ತಮಾಷೆಯಾಗಿ ಅನ್ಸುತ್ತೆ, ಅದೇ ಪಾಸಿಬಲ್ ಅಂತ. ಇವಾಗ ನಾನ್ ನಿಮ್ಮನೆಗ್ ಬಂದೆ, ನಿಮ್ಮನೆ ಬಾಗಲ್ ತೆಗೆದ ತಕ್ಷಣ ನಾವು ಒಳಗ್ ಬಂದು, ಅಯ್ಯೋ ನಿಮ್ಮಲ್ಲೂ ಆಕಾಶ ಇದೆಯೇನ್ರಿ, ಸ್ಪೇಸ್ ಇದೆಯಾ, ಅಯ್ಯೋ ಇಷ್ಟೊಂದು ಸ್ಪೇಸ್ ಇದೆ ನಿಮ್ಮಲ್ಲೂ ಅಂತ ಅಂದೆ. ಆಮೇಲೆ ಇನ್ಯಾರ ಮನೆಗೂ ಹೋದೆ, ಅವ್ರ ಮನೇಲೂ ಸ್ಪೇಸ್ ಇದೆ. ಯಾರ ಮನೆಗೆ ಹೋದ್ರು ಸ್ಪೇಸ್ ಇದೆ. ಸ್ಪೇಸ್ ಅಂದ್ರೆ ಏನು? ಎಲ್ಲಾ ಕಡೆನೂ ಇರೋದು. ಆ ಸ್ಪೇಸ್ ಆಗಿರೋನು ಯಾರು? ಕೃಷ್ಣ. ಅವನು ಮತ್ತೆ ಇರೋದಿಲ್ವಾ ಹೇಳಿ? ಅದೇ ರೀತಿ ಗೋಪಿಗಳ ಜೊತೆ ಡ್ಯಾನ್ಸ್ ಮಾಡುವಾಗ ವರ್ಣನೆ ಬರುತ್ತೆ, ಒಂದೊಂದು ಗೋಪಿ ಜೊತೆಲೂ ಒಬ್ಬೊಬ್ಬ ಕೃಷ್ಣ ಇದ್ದ ಅಂತ. ಅದಕ್ಕೆ ಅವನಿಗೆ ಪ್ರತ್ಯೇಕ ಆತ್ಮ ಅರ್ಚಿಸಿದ್ರು. ನಮ್ಗೆ ಕಥೆ ಮೂಲಕವಾಗಿಯೂ ಹೇಳ್ತಾರೆ, ಹಾಡಿನ ಮೂಲಕವಾಗಿಯೂ ಹೇಳ್ತಾರೆ. ಹೇಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಡೈರೆಕ್ಷನ್ ಇಂದ ಹೇಳ್ತಾರೆ. ಇವನು ಮಂಗಳಕರವಾಗಿ, ಆಮೇಲೆ ವ್ಯಾಪಕ. ಅಚಲಂ ಅಂದ್ರೆ ವ್ಯಾಪಕನಾಗಿರೋನು. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ನಾಮರೂಪದಲ್ಲಿರುವಂತ ಪರಮಾತ್ಮನನ್ನ ತಿಳಿಬೇಕು ಅಂತ ಅವನನ್ನ ಬಿಟ್ಟು ಇನ್ಯಾವುದು ತಿಳಿದ್ರು ಸಾರ್ಥಕ ಇಲ್ಲ ಅಂತ ಗೊತ್ತಾಯ್ತು. ಏನೇ ತಿಳ್ಕೊಂಡು ಏನೇ ಮಾಡಿ ಏನೇ ಪಡೆದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇರ್ಬೇಕು. ಅಲೆಕ್ಸಾಂಡರ್ ಹೇಳಿದ್ನಲ್ಲ, ಎಷ್ಟು ಯುದ್ಧ ಮಾಡ್ದ, ಎಷ್ಟು ಜನನ್ನ ಕೊಂದ, ಏನೇನು ಮಾಡ್ದ, ಕೊನೆಗೆ ಸಾಯ ಸ್ಥಿತಿಯಲ್ಲಿ ಬಂದಾಗ ಹೇಳಿದಂತೆ, ನನ್ನ ಶವವನ್ನ ಹೀಗೆ ಕೈ ಹೀಗಿಟ್ಟು ಮೆರವಣಿಗೆ ಮಾಡಿ, ಯಾಕೆಂದ್ರೆ ಯಾವುದು ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು. ಅಷ್ಟು ಏನಾದ್ರೂ ಅದನ್ನ ಅವನ ಮೇಲೆ ಹಾಕಿದ್ರು ಅವನಿಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಹಾಗೇನಾಗತ್ತೆ. ಆಮೇಲೆ ಮಂಗಳಕರವಾಗಿರೋದು ಶಿವ. ಯಾಕೆ ಮಂಗಳಕರವಾಗಿಲ್ಲ? ನಾನ್ ತುಂಬಾ ಸಲ ಹೇಳಿದ್ದೀನಿ, ರಿಪೀಟ್ ಆಗತ್ತೆ ಅಂತ ಬೇಜಾರ್ ಪಟ್ಕೋಬೇಡಿ. ಯಾಕಂದ್ರೆ ನಮ್ಗೆ ದೃಢತೆ ಬರ್ಲಿ ಅಂತ. ಇವಾಗ ನೀವು ಮನೆಗ್ ಬಂದ್ರಿ, ನಾವೊಂದು ತಟ್ಟೆಯಲ್ಲಿ ಏನೋ ಇಟ್ಟು ಬಿಟ್ಟು ಅದಕ್ಕೆ ಒಂದು ಒಳ್ಳೆ ಕವರಿಂಗ್ ಹಾಕಿದೀನಿ, ತುಂಬಾ ಒಳ್ಳೆ ಡಿಶ್. ನಿಮ್ಗೆ ಕ್ಯೂರಿಯಾಸಿಟಿ ಐತಿ ಏನಿದೆ ಅದ್ರಲ್ಲಿ ಅಂತ. ನಾ ಮುಚ್ಚಿಲ ತೆಗೆದೆ. ಒಂದು ಕಪ್ಪಲ್ಲಿ ಸ್ವಲ್ಪ ರಕ್ತ, ಒಂದು ಕಪ್ಪಲ್ಲಿ ಸ್ವಲ್ಪ ಚರ್ಮಗಳು ಹೀಗೆ ತೆಗೆದಿರೋದು, ಇನ್ನೊಂದು ಇದು ಆ ತರ ಫ್ಲಮ್ಮು, ಈ ತರ ಎಲ್ಲ ಕೂದಲು ಸ್ವಲ್ಪ ಇಲ್ಲ. ಓ ಏನ್ರಿ ಇದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀರಾ ಲಾಚಿ ಅಂತೀರಾ. ಅದೇ ನಮ್ ತಲೆಯಲ್ಲಿದ್ದಾಗ ಅಲ್ವಾ, ಎಲ್ಲ ನಮ್ ಶೈಲಿ ಇವತ್ತಾನೆ ಶೇಖ ಅನ್ಸ್ಕೊಟ್ರಲ್ಲ, ಕೈಯಲ್ಲೇ ಇರ್ತದೆ, ಚರ್ಮ ಇತ್ತು ನೋಡಿ. ಇದೆಲ್ಲ ಎಲ್ಲಿವರೆಗೂ ಶಿವನ ಜೊತೆ ಇರೋದ್ರಿಂದ ಎಲ್ಲ ಮಂಗಳಕರ. ಅದ್ರಿಂದ ಬೇರೆ ಆಗಿ ಕೆಳಗೆ ಬಿದ್ದ ತಕ್ಷಣ ಯಾವುದು ಮಂಗಳ ಅಲ್ಲ. ಎಷ್ಟು ನಮ್ಮ ಅನುಭವದಲ್ಲಿ ಇರೋದನ್ನ ಹೇಳ್ಕೊಡ್ತಾರೆ ಅಷ್ಟೇ. ಪರಮಾತ್ಮ ಹೇಗಿದ್ದಾನೆ, ತಾನೊಬ್ಬ ಪ್ಯೂರ್ ಆಗಿರೋದಲ್ಲ, ಎಲ್ಲವನ್ನೂ ಪ್ಯೂರ್ ಆಗಿ ಮಾಡ್ತಾನೆ. ಗುರುಜಿ ಹೇಳ್ತಿದ್ರು, ಈ ತರ ಪ್ರವಚನ ಮಾಡುವಾಗ ಹೇಳುವಾಗ ಭಾವನೆ ಹೇಗಿರ್ಬೇಕಂದ್ರೆ,
ವಾತಾವರಣ ಪೂರ ಪವಿತ್ರವಾಗ್ಲಿ. ಆ ಓಂಕಾರದಿಂದ, ಉಪನಿಷತ್ ಮಂತ್ರಗಳಿಂದ ಭಾವನೆ ಇರ್ಬೇಕು, ಎಲ್ಲರಿಗೂ ಪ್ರಯೋಜನ ಆಗ್ಬೇಕು ಅಂತ ಆ ಭಾವನೆಯಿಂದ ಮಾಡ್ಬೇಕು. ಇಂತಾಯುಳ್ನ ಇಚ್ಛಿಸುವನಾಗಿ ಅಂದ್ರು. ಆಸೆ ಪಟ್ಟು ಇಚ್ಛನ್ ಸಂಕಲ್ಪವನ್ನು ಮಾಡಿ. ಏನ್ ಆಸೆ ಪಟ್ಟ? ಆ ಪ್ರತ್ಯಗಾತ್ಮನ ಅಂತರ್ಯಾಮಿಯನ್ನ ತಿಳ್ಕೋಬೇಕು. ಯಾರು ನನಗೆ ಹುಟ್ಟಿದ ಸ್ವಲ್ಪ ದಿವಸಕ್ಕೆ ತಿಳ್ಕೊಳ್ಳಕ್ಕೆ ಟ್ರೈನಿಂಗ್ ಕೊಟ್ನೋ, ಮಗಚ್ಕೊಳಕ್ಕೆ ಟ್ರೈನಿಂಗ್ ಕೊಟ್ನೋ, ಅಂಬೆಗಾಲಿಡೋಕೆ ನಂಗೆ ಟ್ರೈನಿಂಗ್ ಕೊಟ್ನೋ, ಯಾರು ಬೇರೆಯವ್ರು ಕೊಡಕ್ ಆಗೋದಿಲ್ಲ. ಅಂತ ಅಂತರ್ಯಾಮಿನ ನಾನ್ ತಿಳ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅವನನ್ನ ತಿಳ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾನೆ ಇವನು? ಇದನ್ನ ಇವರು ಶಂಕರಾಚಾರ್ಯ ಒಂದು ಮಾತು ಬರೀತಾರೆ, ಇತಿ ಕಲ್ಪ್ಯತೆ ಅಂತ. ಇತಿ ಕಲ್ಪ್ಯತೆ ಅಂದ್ರೆ ಹೀಗಂತ ಇಮ್ಯಾಜಿನ್ ಮಾಡಿ ಶಿಷ್ಯ ಹೇಗ್ ಬರ್ತಾ ಇದ್ದಾನೆ, ಎಷ್ಟು ಆಸೆ. ಇವಾಗ ಅವನು ಬಂದ ತಕ್ಷಣ ನೋಡಪ್ಪ, ಇದು ನೀವು ಕೇನ ಇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ ಕೇನ ಇಷಿತಾಂ ವಾಚಂ ಇಮಾಂ ವದಂತಿ ಚಕ್ಷುಃ ಶ್ರೋತ್ರಂ ಕವು ದೇವೋ ಯುನಕ್ತಿ. ಯಾರ ಇಷ್ಟದಂತೆ ಕಳಿಸಲ್ಪಟ್ಟು ಅಂತ ಹೇಳ್ತಾರೆ. ಕೇನ ಯಾರ ಇಷ್ಟದಂತೆ, ಯಾರು ಇಷ್ಟಪಡ್ತಾನೆ. ಅದಕ್ಕೆ ಏನ್ ಮಾಡಿದೆ, ನಾನು ಸ್ವಾಮೀಜಿನ ಇದನ್ನ ಪ್ರಶ್ನೆನು ಮಾಡ್ತಿದ್ದೆ. ಅವಾಗ ಅವರು ತುಂಬಾ ಚೆನ್ನಾಗಿ ಒಂದು ಶ್ಲೋಕವನ್ನು ತೆಗೆದುಕೊಟ್ರು ನಮ್ಗೆ. ಕಠೋಪನಿಷತ್ತಿನ ಒಂದು ಮಂತ್ರ. ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಮೋ ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಅದನ್ನ ಹೇಳ್ಬಿಟ್ಟು ಏನ್ ಹೇಳಿದ್ರು, ಸಂಕಲ್ಪ ಮಾಡೋನು ಯಾರು? ಇವಾಗ ಒಂದು ರಥ ಹೋಗ್ಬೇಕು, ಅದ ಕಾರು ಎಲ್ಲಿಗೆ ಹೋಗ್ಬೇಕು ಅಂತ ಯಾರು ಇಷ್ಟ ಪಡ್ಬೇಕು? ಡ್ರೈವರ್ ಇಷ್ಟ ಪಡ್ತಾನ? ಓನರ್ ತಾನೇ ಇಷ್ಟ ಪಡ್ಬೇಕು. ಓನರೇ ಡ್ರೈವರ್ ಆದ್ರೆ ಅದು ಬೇರೆ ವಿಷಯ. ಆ ಎಕ್ಸಾಂಪಲ್ ಇಲ್ಲಿ ತರಬೇಡಿ, ಇಲ್ಲಿ ಆ ಎಕ್ಸಾಂಪಲ್ ತರಬಾರ್ದು. ನೀವು ತುಂಬಾ ದೊಡ್ಡ ಮನುಷ್ಯನ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ, ಒಂದ್ 4 ಫ್ಲಾಟ್ ಇರೋರೇ ಡ್ರೈವರ್ ಇಟ್ಕೊಂಡಿರ್ತಾರಂತೆ. ಇನ್ನು ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನಾಗಿರೋನು ಅವನಿಗೆ ಡ್ರೈವರ್ ಬೇಡ್ವಾ? ಯೋಚನೆ ಮಾಡ್ಕೋಬೇಕು, ಯಾರು ಡ್ರೈವರು ಏನದು ಅಂತ. ಅವ್ರು ಹೇಳ್ತಾರೆ, ಯಾರು ರತಿ ತಾನೇ ಪ್ಲಾನ್ ಮಾಡ್ಬೇಕು, ಆಸೆ ಪಡ್ಬೇಕು. ರತಿ ಏನ್ ಮಾಡ್ತಾನೆ? ಪ್ರೇಷಿತಂ, ಅವನ ಇಷ್ಟದ ಪ್ರಕಾರ. ಇಲ್ಲಿ ನೀವು ಪರಮಾತ್ಮ ಅಂತ ತಗೊಂಡ್ರೆ ಅವನಿಗೆ ಏನಾಗ್ಬಿಡುತ್ತೆ? ಪರಮಾತ್ಮನೇ ಇಂಡಿಪೆಂಡೆಂಟ್ ಆಗಿ ಮಾಡ್ತಾನೆ ಇಷ್ಟಪಟ್ಟು ಅಂತ ಅನ್ಬಿಟ್ರೆ ಅವನಿಗೆ ಪಾರ್ಶಿಯಾಲಿಟಿ ದೋಷ ಬರುತ್ತೆ. ಯಾಕೆ ಒಬ್ಬರಿಗೆ ಗೀತೆ ಓದೋದಕ್ಕೆ ಪ್ರೇರಣೆ ಕೊಡ್ತಾನೆ, ಒಬ್ಬರಿಗೆ ಯಾಕೆ ಬೇರೆ ಏನೋ ಪ್ರೋಗ್ರಾಮ್ ಕೊಡ್ತಾನೆ, ಬೇರೆ ಇದಕ್ ಕೊಡ್ತಾನೆ ಅಂತ ದೋಷ ಬರುತ್ತೆ. ಇಲ್ಲಿ ಏನಾಗತ್ತೆ, ಅವನ ಮೇಲೆ ದೋಷ ಹಾಕಬಾರ್ದು ನೀವು. ಈಗ ಪರಮಾತ್ಮನ ಮೇಲೆ ಯಾವ ದೋಷನೂ ಇಲ್ಲ. ಎಲ್ಲ ಹೇಗ್ ಮಾಡ್ತಾನೆ ಅಂದ್ರೆ, ನೀವು ಏನ್ ಸಂಕಲ್ಪ ಮಾಡ್ತಿರೋ, ಆಸೆ ಮಾಡ್ತಿರೋ, ನಿಮ್ಮ ಸಂಕಲ್ಪಕ್ಕೆ ಅನುಸಾರ ಅವನೇನ್ ಮಾಡ್ತಾನೆ? ಪ್ರೇರಣೆ. ಹೇಗೆ ಅಂದ್ರೆ, ನೀವ್ ಹೇಳಿದ್ರಿ ರೈತಲ್ಲಿ ಹೋಗೋಣ, ಇವಾಗ ಗರಡಿ ಅಪಾರ್ಟ್ಮೆಂಟ್ಸ್ ಇಂದ ಹೊರಗ್ ಬಂದ್ರಿ, ಗಾಂಧಿ ಬಜಾರ್ಗೆ ಹೋಗೋಣ ಅಂದ್ರೆ ತಕ್ಷಣ ಟಕ್ ಅಂತ ಲೆಫ್ಟ್ ತಿರ್ಗಿಸ್ತಾನೆ ಕಾರನ್ನ. ಅದ ಕುದುರೆ ಇದ್ರೆ ಕುದುರೆಗಳನ್ನ ಹೀಗೆ ಲೆಫ್ಟ್ ತಿರ್ಗಿಸ್ತಾನೆ. ಕರೆಕ್ಟ್ ತಾನೆ ಸಾರಥಿ? ನೀವ್ ಈ ಕಡೆ ಹೋಗ್ಬೇಕು ಅಂತಂದ್ರೆ ಏನೋ ಬನ್ನೇರ್ಘಟ್ಟಾಗೋ ಇನ್ನೆಲ್ಲ ಆ ಕಡೆ ಹೋಗ್ಬೇಕಂದ್ರೆ ರೈಟ್ ತಿರ್ಗಿಸ್ತಾನೆ. ಕರೆಕ್ಟ್ ಆಗಿ ಇದ್ರಲ್ಲ, ಅದು ನಂಗೂ ಡೈರೆಕ್ಷನ್ ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಹೇಗೆ ಅಂದ್ರೆ, ಪರಮಾತ್ಮ ಅವನು ಇಷ್ಟಪಟ್ರುನು ಯಾರ ಆಧಾರದ ಮೇಲೆ? ನಿಮ್ಮ ಇಷ್ಟದ ಆಧಾರದ ಮೇಲೆ. ಅದಕ್ಕೆ ಹೇಳ್ತಾರೆ, ಕೇನ ಇಷಿತಂ, ಯಾರ ಇಷ್ಟದಂತೆ, ಪತತಿ ಕಳಿಸಿದ ಮನಸ್ಸು, ಪ್ರೇಷಿತಂ ಮನಃ, ಮನಸ್ಸು ಏನಾಗುತ್ತೆ? ಇಷ್ಟದಂತೆ ಪ್ರೇಷಿತಂ, ಪತತಿ ಹತ್ರ, ಮನಸ್ಸು ಏನಾಗುತ್ತೆ? ಆ ವಿಷಯದ ಹತ್ರ ಹೋಗುತ್ತೆ. ಇವಾಗ ನಮ್ಗೆ ಸಡನ್ ಆಗಿ ಏನಾಯ್ತು,
ನೋಡಿದ್ರಿ. ಇವಾಗ ಓದ್ತಾ ಇದ್ದೀನಿ, ಒಂದು ಫುಟ್ ನೋಟ್ ಕೊಟ್ರು ಸಚ್ಚಿದಾನಂದ ಸರಸ್ವತಿಗಳು. ಏನ್ ಹೇಳಿದ್ರು ಅವರು? ಬೃಹದಾರಣ್ಯಕದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿ. ತಕ್ಷಣ ಏನಾಯ್ತು, ನಾ ಎದ್ದು ಬಿಟ್ಟು ಅದನ್ನ ತಗೊಂಡೆ. ಇವಾಗ ಪ್ರೇರಣೆ ಕೊಟ್ಟವ್ರು ಯಾರು? ನಾನೇ ಅಂತ ಹೇಳ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಪ್ರೇರಣೆ ಕೊಟ್ಟಿರೋರು ಯಾರು ನನಗೆ? ಅವರು ಗುರುಗಳು. ಅವರು ಬಂದಾಗ ಅವ್ರು ಕೊಟ್ಟಿರು. ನಾನು ಇದನ್ನ ಏನ್ ಮಾಡಿದೀನಿ? ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಜ್ಞಾಪಕ ಇಟ್ಕೊಳ್ಳಿ. ಇವಾಗ ನನ್ನನ್ನ ನಾನು ಬುದ್ಧಿ ಅಂತ ಅಂದ್ಕೊಂಡ್ರೆ ನಾನು ಐ ಆಮ್ ಓನ್ಲಿ ಇಂಪ್ಲಿಮೆಂಟಿಂಗ್ ಏನ್ ಆರ್ಡರ್ನ ನಾನು ಎಲ್ಲ ಮಾಡ್ತಾ ಇರೋರು ಅಷ್ಟೇ ನಾವೆಲ್ಲ. ನಿಮ್ಮನ್ನ ನೀವೇ ನೋಡ್ಕೊಳ್ಳಿ. ನೀವು ರಥಿನ ಸಾರಥಿನ? ನೀವು ರಥಿ ಆದ್ರೆ ಸಾರಥಿನ ಕೃಷ್ಣನನ್ನಾಗಿ ಮಾಡ್ಕೊಳ್ಳಿ. ಮಾಡ್ಕೊಳ್ದಿದ್ದು ಕೃಷ್ಣನೇ ಸಾರಥಿ. ಎಲ್ಲಾರ್ಗೂ ಸಾರಥಿ ಕೃಷ್ಣನೇ, ಅರ್ಜುನನ್ಗೆ ಮಾತ್ರ ಅಲ್ಲ. ಆದ್ರೆ ನೀವು ಆರ್ಡರ್ ಕೊಡ್ಬೇಕು. ಅಲ್ಲಿ ಹೇಗ್ ಕೊಟ್ಟ ಅವನು? ಸೇನೆಯೋರುಭಯರ ಮಧ್ಯೆ ರಥಂ ಸ್ಥಾಪಯ ಮೇಚುತ ಅಂತ ಹೇಳ್ತಾನೋ ಇಲ್ವಾ? ಹಾಗೆ ನೀವು ಆರ್ಡರ್ ಕೊಡ್ಬೇಕಾಗತ್ತೆ. ನೀವು ಆರ್ಡರ್ ಕೊಡಕ್ಕೆ ನಿಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಒಟ್ಟಲ್ಲಿ ಅವನ ಪ್ರಶ್ನೆ ಏನು? ಈ ಮನಸ್ಸು ಹೇಗೆ ಕೆಲಸ ಮಾಡತ್ತೆ ಅಂದ್ರೆ ಇದ್ರಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದಾನೆ? ಮನಸ್ಸು ಜಡ, ಮನಸ್ಸು ಶಕ್ತಿ ಸ್ವರೂಪ. ಶಕ್ತಿ ಯಾವತ್ತು ಇಂಡಿಪೆಂಡೆಂಟ್ ಆಗಿ ಏನೂ ಮಾಡೋಕ್ ಆಗೋದಿಲ್ಲ. ಇವಾಗ ನೀವು ನನ್ನನ್ನ ಕೇಳಿದ್ರಿ, ನಿಮ್ಮ ಶಕ್ತಿ ತೋರಿಸ್ರಿ ಅಂತ. ನಾ ಶಕ್ತಿ ತೋರ್ಸಿದ್ರೆ ನೀವು ಆಲ್ಬಮ್ ಇಂದ ಒಂದು ಫೋಟೋ ತೆಗೆದ್ಬಿಟ್ಟು ನಿಮಗ್ ಶಕ್ತಿ ತೋರ್ಸೋಕಾಗತ್ತಾ? ಅಥವಾ ಕೈಗೆ ಎತ್ಬಿಟ್ಟು ತೋರ್ಸೋಕಾಗತ್ತ? ಏನಾದ್ರೂ ಐ ಹ್ಯಾವ್ ಟು ಡೂ ಸಮ್ ಆಕ್ಷನ್. ನನಗೆ ಶಕ್ತಿ ಇದೆ. ಚಿಕ್ಕ ರಾಮಾಯಣ ಕತೆ ಜ್ಞಾಪಕ ಬಂದ್ಬಿಟ್ಟು. ಸುಗ್ರೀವ ಇದೇ ಮಾತನ್ನ ರಾಮನ್ನ ಕೇಳ್ತಾರೆ. ರಾಮ, ಇವಾಗ ನಾವು ಯುದ್ಧಕ್ಕೆ ಯಾರ ಜೊತೆ ಮಾಡಕ್ ಹೊರಟಿರೋದು? ರಾವಣನ ಜೊತೆ. ಜ್ಞಾಪಕ ಇಟ್ಕೊ. ಆ ರಾವಣ ಯಾರ್ಯಾರ ಜೊತೆ ಯುದ್ಧ ಮಾಡೋನು? ಎಂತ ಶಕ್ತಿಶಾಲಿ. ವಾಲಿ ಜೊತೆಲಿ. ವಾಲಿ ಜೊತೆಲಿ. ಸುಗ್ರೀವ ಹೇಳ್ತಾನೆ, ವಾಲಿ ಜೊತೆಲಿ ಇವಾಗ ಯುದ್ಧ ಮಾಡಕ್ ಹೋಗೋದು. ಆ ವಾಲಿ ರಾವಣನೇ ಇದ್ರಲ್ಲಿ ಇಟ್ಕೊಂಡಿದ್ದ, ಸಿಗಿಸ್ಕೊಂಡು 7 ಸಮುದ್ರಕ್ಕೆ ಹೋಗ್ಬಿಟ್ಟಿದ್ದ. ಅಷ್ಟು ಬಲಶಾಲಿ. ಎಂತ ಬಲಶಾಲಿ ಹತ್ರ ಹೋಗ್ಬೇಕು ಅಂದ್ರೆ ನಿನಗೆ ಶಕ್ತಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ರಾಮ ಹೇಳ್ತಾರೆ, ನನಗೆ ಶಕ್ತಿ ಇದೆ ಅಂತ ನಾನು ಏನು ಹೇಗಪ್ಪ ಹೇಳ್ದಿ? ನಿನ್ಗೆ ಹೇಗ್ ತೋರಿಸ್ಲಿ ಅಂತಾರೆ. ಯಾಕೆ ಸುಗ್ರೀವನಿಗೆ ಡೌಟ್ ಬರುತ್ತೆ ಅಂತ ರಾಮಾಯಣದಲ್ಲಿ ಬರೀತಾರೆ ಅಂದ್ರೆ, ರಾಮ ಸುಗ್ರೀವ ನಡೀತಾ ಇರೋವಾಗ ರಾಮನ ತೋಳಿಗೆ ಒಂದು ಬಳ್ಳಿ ತಗಲ್ ಬಿಡ್ತಂತೆ. ಆ ತಗಲ್ ತಕ್ಷಣ ಕೆಂಪಾಗೋಯ್ತಂತೆ. ಅಷ್ಟು ಸುಕೋಮಲವಾದ ಶರೀರವಿತ್ತು ಅಂತ. ಇವನಿಗೆ ಡೌಟ್ ಬಂದ್ಬಿಡ್ತು, ಬಾಪ್ರಿ ಇವನು ವಾಲಿ ಜೊತೆ ಏನ್ ಮಾಡ್ತಾನೆ? ಅದಕ್ಕೆ ಕೇಳ್ತಾನಂತೆ. ಇವನು ಹೇಳ್ದ, ನೋಡು ಅದು ಮರ ಇದೆಯಲ್ಲ, ಸಾಲ ವೃಕ್ಷ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದ್ಸಲಿ ಅಲ್ಲಾಡ್ಸಿದ್ರೆ ವಾಲಿ ಎಲ್ಲ ಎಲೆಗಳು ಉದುರ್ತಾ ಇತ್ತು. ತುಂಬಾ ಕಷ್ಟ ಎಲೆಗಳನ್ನ ಉದುರ್ಸೋದು ಅಂತ ಹಾಗ್ ಮಾಡ್ತಿದ್ದಾನಂತೆ. ಸರಿ, ಏನ್ ಮಾಡಿದಂತೆ, ರಾಮ ಒಂದು ಬಾಣವನ್ನು ತಗೊಂಡು 7 ಸಾಲ ವೃಕ್ಷ ಇತ್ತು, ಒಂದಲ್ಲ ಅಲ್ಲಿ 7 ಮರ ಉದುರ್ಸ್ಬಿಟ್ಟು ಅದು ವಾಪಸ್ ಬಂದು ಅದನ್ನ ಬತ್ತಲ್ ಕೆಲವು ಕೂತ್ಕೊಳ್ತು. ಆದ್ರೂನು ಇವನಿಗೆ ಏನಾಗತ್ತೆ, ಸ್ವಲ್ಪ ಮೊದಲು ಬೇರೆ ಹೇಳಿರ್ತಾರೆ. ಅಂತೂ ಒಟ್ಟಲ್ಲಿ ಯಾಕೆ ಕಥೆ ಯಾಕೆ ಜ್ಞಾಪಕ ಬಂತು ನನಗೆ ಅಂದ್ರೆ, ನಮ್ಮ ಶಕ್ತಿಯನ್ನು ನಾವು ತೋರಿಸಬಾರದು. ಶಕ್ತಿ ಯಾವಾಗ್ಲೂ ಒಂದು ಕೆಲಸ ಮಾಡಿದಾಗ್ಲೇ ಗೊತ್ತಾಗ್ಬೇಕು. ನೀವು ನಿಮ್ಮ ಕೆಲಸದಿಂದ ನಿಮ್ಮಲ್ಲಿರುವ ಶಕ್ತಿ ಗೊತ್ತಾಗುತ್ತೆ. ನೀವು ದೊಡ್ಡ ಸೂಟ್ಕೇಸ್ ಎತ್ತಿದ್ರಿ. ನಾನು ಒಬ್ಬರ ಜೊತೆಲಿ ಹೋಗಿದ್ದೆ, ಬೇರೆ ಊರ್ಗ್ ಹೋಗೋವಾಗ ನಾನು ಒಂದು ಸೂಟ್ಕೇಸ್ ಇಟ್ಕೊಂಡಿದ್ದೆ. ಅಲ್ಲಿ ಸ್ಟೇಷನ್ ಅಲ್ಲಿ ಮೆಟ್ಲು ಹತ್ತು ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ ಹೋಗ್ಬೇಕಾಗಿತ್ತು. ನನ್ನ ಜೊತೆ ನನಗಿಂತ 15 ವರ್ಷ ದೊಡ್ಡವರು ಬರ್ತಾ ಇದ್ರು ಜೊತೆಲಿ. ಅವರು ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಆಗಿ ಸೂಟ್ಕೇಸ್ ಇಟ್ಕೊಂಡು ಯಾವ್ದು ಮೆಟ್ಲನ್ನು ಕೈಗೆ ಮುಟ್ಟದೆ ಏನು ಮಾಡದೆ ಟಕ್ ಅಂತ ಹತ್ಕೊಂಡು, ನಾನು ಸೂಟ್ಕೇಸ್ ಇಟ್ಕೊಂಡು ಕಷ್ಟಪಟ್ಟು ಅಂತೂ ಮೇಲೆ ಹೋದೆ. ಬಹಳ ಕಷ್ಟಪಟ್ಟು. ಇವಾಗ ಅವ್ರ ಶಕ್ತಿ ನನಗೆ ಗೊತ್ತಾಯ್ತು ಇಲ್ವಾ? ಹೇಗೆ ಗೊತ್ತಾಯ್ತು? ಅವರು ಮಾಡಿರೋ ಆಕ್ಷನ್ ಇಂದ ನನಗೆ ಗೊತ್ತಾಯ್ತು. ಇಲ್ಲೂ ಅದನ್ನೇ ಹೇಳ್ತಾರೆ, ಈ ಮನಸ್ಸು ಇಷ್ಟೆಲ್ಲ ಕೆಲಸ ಮಾಡತ್ತೆ ಅಂತ ಯಾರಿಂದ ಗೊತ್ತಾಗತ್ತೆ? ಆಮೇಲೆ ಎಲ್ಲದಕ್ಕಿಂತ ಪ್ರಥಮ ಪ್ರಾಣ ಕೇನ ಪ್ರೈತಿ. ಈ ಪ್ರಥಮ ಪ್ರಾಣ ಅನ್ನೋದು ಯಾರಿಂದ ಟ್ರಿಗರ್ ಆಗತ್ತೆ, ಸ್ಟಾರ್ಟ್ ಆಗತ್ತೆ? ಕಾರ್ ಸ್ಟಾರ್ಟ್ ಮಾಡ್ರಿ ಟಕ್ ಟಕ್, ಅಥವಾ ಎಲ್ಲದಕ್ಕಿಂತ
ಇವಾಗ ಎಲ್ಲ ಗುಡಿಯಲ್ಲಿ ಒಂದ್ ಇದೆಯಲ್ಲ, ಎಲೆಕ್ಟ್ರಿಕಲ್ ಬಂದ್ಬಿಟ್ಟಿದೆ, ಡಮ್ ಡಮ್ ಅಂತ ಹೊಡೆಯೋದು. ಯಾಕೆಂದ್ರೆ ಹಾಕ್ತಾರೆ, ಬಿಕಾಸ್ ಬೇರೆ ಜನಗಳು ಬರ್ಬೇಕು, ಒಬ್ರು ಮಾಡೋದಕ್ಕೂ ಕಷ್ಟ ಆಗತ್ತೆ ಅಂತ ಹಾಕ್ತಾರೆ. ಇರ್ಲಿ, ಅವ್ರ ಮೆಥಡ್ ಎಲ್ಲ ಸರಿಯಾಗಿದೆ. ಬಟ್ ಹಾಗೆ ಮಾಡೋದು ಟ್ರಿಗರ್ ಮಾಡ್ಬೇಕು, ಸ್ವಿಚ್ ಹಾಕ್ಬೇಕು ಇಲ್ವಾ ನೀವು? ಯಾರು ಸ್ವಿಚ್ ಹಾಕಿದ್ರೆ, ಯಾಕಂದ್ರೆ ಜಡ ಅದು. ಅದೇ ರೀತಿ ಈ ಜಡವಾದ ಪ್ರಾಣವು ಯಾರಿಂದ ಕೆಲಸ ಮಾಡೋಕ್ ಶುರು ಮಾಡುತ್ತೆ ಅಂತ ಹೇಳಿದ್ರು. ಆಮೇಲೆ ಮೂರನೇದು, ಕೇನೇಶಿತಂ ವಾಚಮಿಮಾಂ ವದಂತಿ, ಯಾರ ಇಚ್ಛೆಯಿಂದ ಮಾತನ್ನು ಆಡ್ತಾರೆ. ಆಮೇಲೆ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ, ಈ ಕಣ್ಣನ್ನ ಕಿವಿಯನ್ನ ಯಾರು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಹೂ ಇಸ್ ದಟ್ ಹೂ ಇಸ್ ಸುಪೀರಿಯರ್ ಟು ಎವ್ರಿಥಿಂಗ್. ಅಷ್ಟೇ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮನಸ್ಸಿಗಿಂತ, ಪ್ರಾಣಕ್ಕಿಂತ, ವಾಕ್ಗಿಂತ, ಚಕ್ಷುಗಿಂತ, ಶ್ರೋತ್ರಕ್ಕಿಂತ, ಬೇರೆ ಇಂದ್ರಿಯಗಳನ್ನು ತಗೋಬೇಕು. ಎಲ್ಲದಕ್ಕಿಂತ ಹೂ ಈಸ್ ಸುಪೀರಿಯರ್, ಹೂ ಈಸ್, ಇದೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿದೆ. ದೀಸ್ ಆರ್ ಆಲ್ ಡಿಪೆಂಡಿಂಗ್ ಆನ್ ಸಮಥಿಂಗ್. ಯಾರದು? ಚೈತನ್ಯ ಸ್ವರೂಪವಾಗಿ ಆಗಲಿ. ಕರೆಕ್ಟಾ? ಆ ಚೈತನ್ಯ ಸ್ವರೂಪ ಅವನ ಬಗ್ಗೆನೇ ಕೇಳ್ತಾ ಇದೆ. ಆ ಚೈತನ್ಯ ಸ್ವರೂಪ ಯಾವುದು, ಹೇಗಿದೆ, ಎಲ್ಲಿದೆ, ಏನು, ಹೇಗೆ ತಿಳ್ಕೋಬೇಕು, ಇದೆಲ್ಲ ನಮಗೆ ಇವಾಗ ಗೊತ್ತಾಗ್ಬೇಕು ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ಕೇಳುವಾಗ ಅದ್ಯಾಕೆ ಈ ತರ ಮಾಡಿದ್ದಾರೆ ಅದನ್ನ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಕೇನ ಇಷಿತಂ, ಕೇನ ಕರ್ತರ ಇಷಿತಂ, ಯಾವ ಕರ್ತೃವಿನ ಇಷ್ಟವನ್ನು ಅಂದ್ರೆ ಆರ್ಡರ್, ಸಂಕಲ್ಪ, ಯಾರ ಆರ್ಡರ್ ತಗೊಂಡು ಇದೆಲ್ಲ ಮಾಡತ್ತೆ. ಇಷ್ಟಂ ಅಭಿಪ್ರೇತಂ ಸತ್ ಮನಃ ಪತತಿ ಗಚ್ಚತಿ ಸ್ವವಿಷಯಂ ಪ್ರತಿ ಇತಿ ಸಂಪದ್ಯತೆ. ಆ ಮನಸ್ಸು ತನ್ನ ವಿಷಯದ ಕಡೆ, ಮನಸ್ಸಿಗೆ ಒಂದೇ ವಿಷಯ ಇದೆಯೋ ಅನೇಕ ವಿಷಯ ಇದೆಯೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಶಾರ್ಟೆಸ್ಟ್ ಫಾರ್ಮ್ ಅಲ್ಲಿ ಮಾಡ್ಬೇಕು ಅಂದ್ರೆ 5 ವಿಷಯಗಳಿದೆ. 5 ವಿಷಯಗಳಿದ್ದಾರೆ. ಮನಸ್ಸು ಏನಾಗತ್ತೆ, ಈ ಟೈಮ್ ಅಲ್ಲಿ ಯಾವ್ದು ಬೇಕು, ಯಾವ್ದಕ್ ಹೋಗ್ಬೇಕು ಅಂತ ಹೋಗತ್ತೆ. ಇಲ್ಲಿ ಒಂದು ಗ್ರಾಮರ್ ಪಾಯಿಂಟ್ ಹೇಳ್ತಾರೆ. ಇಲ್ಲಿ ಇಷಿತಂ ಅನ್ನೋದು ವೈದಿಕ ಪ್ರಯೋಗ, ಇಷ್ಟಂ ವ್ಯಾಕರಣದ ಪ್ರಕಾರ ಇಷ್ಟಂ ಅಂತ ಆಗ್ಬೇಕಾಗ್ಬಿತ್ತು ಅಂತ ಗ್ರಾಮರ್ ಹೇಳಿದ್ದಾರೆ. ನಾವು ಅವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋಣ, ಯಾಕಂದ್ರೆ ಇಷ್ಟಂ ಅಂತಾನೆ ಅರ್ಥ ಮಾಡ್ಕೋಬೇಕು. ಇನ್ ನೆಕ್ಸ್ಟ್ ಪ್ರೇಷಿತಂ ಅಂತ. ಪ್ರೇಷಿತಂ ಅನ್ನೋದ್ರಲ್ಲಿ ಏನ್ ಮಾಡಿದ್ರು, ಇದು ಇಷ್ಟಂ ಜೊತೆ ಇರೋದ್ರಿಂದ, ಬರೀ ಪ್ರೇಷಿತಂ ಹೇಳಿದ್ರೆ ಏನ್ ಅರ್ಥ ಆಗ್ತಾ ಇತ್ತು ಅಂತಂದ್ರೆ ಅವನು ಪ್ರೇರಣೆ ಮಾಡಿದ್ರಿಂದ ಅಂತ ಬರ್ತಿತ್ತು. ಇವಾಗ ಏನಾಗುತ್ತೆ, ಎರಡೂ ಒಟ್ಟಿಗೆ ಸೇರಿಸಿರೋದ್ರಿಂದ ಇಷಿತಂ ಇಚ್ಛೆ ಮಾಡಿದ್ದು, ಪ್ರೇಷಿತಂ ಅಂದ್ರೆ ಯಾವನ ಇಚ್ಛೆ ಮಾತ್ರದಿಂದ ಅಂತ ಬಂತು. ಅಂದ್ರೆ ಏನು ಬ್ಯೂಟಿ ಇದ್ರೆ ಇಲ್ಲಿ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ. ಪ್ರೇರಕನ ಸನ್ನಿಧಿ ಮಾತ್ರದಿಂದ ಅವನಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅವನು ಜಸ್ಟ್ ಬೈ ಹಿಸ್ ಪ್ರೆಸೆನ್ಸ್ ಅಷ್ಟೇ, ಅವನ ಪ್ರೆಸೆನ್ಸ್ ಇಂದ ಎಲ್ಲ ನಡೆಯುತ್ತೆ. ಅವನು ಮಾತ್ರ ಏನೂ ಮಾಡ್ತಾ ಇಲ್ಲ, ಅವನು ಏನೂ ಆಗಿಲ್ಲ, ಯಾವುದಕ್ಕೂ ಅಂಟಿಲ್ಲ. ಹೇಗೆ ನಿಮ್ಮ ಕಾರಿನಲ್ಲಿ ಇರುವ ಪೆಟ್ರೋಲು ನೀವು ಹೋಗ್ಬಿಟ್ಟು ಇಲ್ಲಿಂದ ಡೆಲ್ಲಿಗೆ ಹೋಗ್ಬಿಟ್ಟು ಅಥವಾ ಬಾಂಬೆಗೆ ಹೋಗ್ಬಿಟ್ಟು ಬರೋದಕ್ಕೆ ಎಲ್ಲ ಕಾರಣವಾಗಿದೆ. ಆದ್ರೂನು ಅದು ಹೇಗಿದೆ ಅಂತಂದ್ರೆ ತನ್ನಲ್ಲಿ ಯಾವ ಇದು ಇಲ್ಲ, ಅಲ್ಲಿ ತನಗೆ ಯಾವ ರೆಸ್ಪಾನ್ಸಿಬಿಲಿಟಿನೂ ಇಲ್ಲ. ಕಾರ್ ಚೆನ್ನಾಗಿ ಓಡಿಸಿದ್ರು ಸರಿ, ಚೆನ್ನಾಗಿ ಓಡಿಸದೇ ಇದ್ರೂನು ಸರಿ, ಪೆಟ್ರೋಲ್ ಮೇಲೆ ದೋಷ ಇಲ್ಲ. ದೋಷ ಯಾರ ಮೇಲೆ? ಓಡಿಸೋನ್ ಮೇಲೆ ಆಯ್ತು ಅಲ್ವಾ? ಅದೇ ರೀತಿ ಇಲ್ಲಿ ಒಂದು ಮಾತನ್ನ ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಯಾರನ್ನ ಎರಡೂ ಸೇರಿರೋದ್ರಿಂದ ಯಾವ ಪರಮಾತ್ಮನ ಇಚ್ಛೆ ಮಾತನ್ನ ಪ್ರೇರಿಸಲ್ಪಟ್ಟು ಅಂದ್ರೆ ಪರಮಾತ್ಮ ಅವನು ಹೇಗಿದ್ದಾನೆ ಅಂತಂದ್ರೆ ಕರ್ಮಾಧ್ಯಕ್ಷನಾಗಿದ್ದಾನೆ. ಕರ್ಮಾಧ್ಯಕ್ಷ ಆಗಿರುವಾಗ ಅವನ ಸ್ಟೇಟ್ ಹೇಗೆ ಅಂದ್ರೆ, ನೀವು ಹಿಂದಿನ ಜನ್ಮ ನೆನ್ನೆ ಫಾರ್ ಎಕ್ಸಾಂಪಲ್ ನೆನ್ನೆ ನೀವು ಏನೇನು ಸಂಸ್ಕಾರ ಹಾಕೊಂಡಿದ್ದೀರೋ, ಆಮೇಲೆ ಏನೇನು ಪ್ರಯತ್ನ ಮಾಡಿದಿರೋ, ಯಾವುದನ್ನ ಓದಿ ಯಾವುದರ ಬಗ್ಗೆ ವಿಚಾರ ಮಾಡಿ
ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಎಂತ ಆಸೆ ಬರಬೇಕು ಅನ್ನೋದನ್ನ ಅದಕ್ಕೆ ಅನುಸಾರವಾಗಿ ಕೊಡ್ತಾರೆ. ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಕೊಡ್ಬೇಕಾ, ಅಥವಾ ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಕೊಡಿಬೇಕಾ, ಅಥವಾ ಸ್ವಲ್ಪ ಜನಕ್ಕೆ ನೀನ್ ಆ ಕಡೆ ಹೋದ್ರೆ ಹಾಟ್ ಜಿಲೇಬಿ ಹಾಲು ಕುಡಿಯೋಣ ಅಂತ ಬರುತ್ತೆ. ಗೊತ್ತಿಲ್ಲ. ನೀವು ರಾತ್ರಿ ಹಿಂದಿನ ರಾತ್ರಿ ಮಲಗೋಕೆ ಮುಂಚೆ ಏನೇನು ವಿಚಾರ ಆಗಿದಿರೋ, ಇವನ್ ಹೇಗಿದ್ದಾನೆ ಪರಮಾತ್ಮ ಅಂದ್ರೆ ನಿರಪೇಕ್ಷ. ಅವನಿಗೆ ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾನೆ, ಆದ್ರೆ ಕೊಟ್ರು ಯಾರ ಆಧಾರದ ಮೇಲೆ? ಅವನಿಗೆ ಪಕ್ಷಪಾತ ಖಂಡಿತ ಇಲ್ಲ. ನೀವು ಮಾಡಿದಕ್ಕನುಸಾರ ಹೇಗೆ ಟೀಚರು ಎಲ್ಲಾ ಸ್ಟೂಡೆಂಟ್ಸ್ ಪೇಪರ್ನು ಕರೆಕ್ಟ್ ಮಾಡ್ತಾರೆ, ಕರೆಕ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಡ್ತಾರೆ. ಒಬ್ರಿಗೆ ಫೇರ್ ಅಂತ ಕೊಡ್ತಾರೆ, ಒಬ್ರಿಗೆ ಗುಡ್ ಅಂತ ಕೊಡ್ತಾರೆ, ಅಲ್ವಾ? ಒಬ್ರಿಗೆ ಟು ಇಂಪ್ರೂವ್ ಅಂತ ಕೊಡ್ತಾರೆ, ಬೇಕಾದಷ್ಟು ಕೊಡ್ಬೋದು. ಅಲ್ಲಿ ಪಕ್ಷಪಾತ ಇದೆ ಅಂತ ಅರ್ಥ ಅಲ್ಲ. ಅಲ್ಲಿ ಸ್ಟೂಡೆಂಟ್ ಮಾಡಿರೋ ಅನುಸಾರವಾಗಿ ಟೀಚರ್ ವಿಲ್ ಡೂ ದಟ್ ಸೇಮ್ ವೇ. ನಿಮ್ಗೆ ಅಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಇಲ್ಲೂ ಅಷ್ಟೇ ಚೆನ್ನಾಗಿ ಅರ್ಥ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವನ ಇಚ್ಛಾ ಮಾತ್ರದಿಂದ ಬೇರಿಸಲ್ಪಟ್ಟು ಅದು ತುಂಬಾ ನಿಮಗೆ ಮುಖ್ಯ. ಕಸ್ಯ ಇಚ್ಛಾ ಮಾತ್ರೇನ ಪ್ರೇಷಿತಂ ಇತಿ ಅರ್ಥ ವಿಶೇಷ ನಿರ್ಧಾರಣಾತ್ ಅಂತ ಹೇಳ್ಬಿಟ್ರು. ಆ ಪರಮಾತ್ಮನ ಸನ್ನಿಧಿ ಮಾತ್ರದಿಂದ, ಪರಮಾತ್ಮನಲ್ಲಿ ಯಾವ ರಾಗದ್ವೇಷನೂ ಇಲ್ಲ, ಯಾರ ಮೇಲೂ ಇವರು ಪ್ರೀತಿಯವರು ಅಂತ. ಅವನು ನಮಗೆ ದ್ವೇಷೋಸ್ತಿನ ಪ್ರಿಯ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ, ಬಾಯಿ ಬಿಟ್ಟು ಹೇಳಿದ್ದಾನೆ. ನನಗೆ ಯಾರಲ್ಲಿ ದ್ವೇಷನೂ ಇಲ್ಲ, ಯಾರಲ್ಲಿ ಪ್ರೀತಿನೂ ಇಲ್ಲ, ಎಲ್ಲರೂ ಯಾಕೆನೆ ನನ್ನ ಸ್ವರೂಪನೇ ಆಗಿದೆ ಅಂತ ಹೇಳಿ. ಬಟ್ ಇಲ್ಲಿ ಒಂದು ಅಬ್ಜೆಕ್ಷನ್ ಎಲ್ಲ ತಗೊಳ್ತಿದ್ದಾನೆ. ಎಷ್ಟು ಅಬ್ಜೆಕ್ಷನ್ ನಮಗೆ ಬೇಕೋ ಅದನ್ನ ತಗೊಳ್ಳೋಣ, ಪರಿಹಾರ ತಗೊಳ್ಳೋಣ. ಯಾಕೆಂದ್ರೆ ತುಂಬಾ ಡೀಟೇಲ್ಗೆ ಹೋದ್ರೆ ನಮ್ಗೆ ಅರ್ಥ ಆಗಿರೋದು ಹೊರಟೋಗ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ ಭಯಪಡ್ತೀನಿ ನಾನಷ್ಟೇ. ಸೊ ಇವ್ರು ಹೇಳ್ತಾರೆ, ಮೊದಲು ನೋಡಿ ಪರಿಹಾರ ಹೇಳ್ತಾರೆ. ಪ್ರಶ್ನೆಯ ಸಾಮರ್ಥ್ಯ ಹೇಗೆ ನಿಶ್ಚಯ ಮಾಡಿದ್ರಿ ಅಂದ್ರೆ, ಕರ್ಮದ ಕಾರ್ಯವು ಅನಿತ್ಯವಾಗಿರುವ ದೇಹವೇ ಮುಂತಾದಲ್ಲಿ. ಕರ್ಮದ ಕಾರ್ಯ ಆಕ್ಷನ್ಸ್, ಕರ್ಮದ ಕಾರ್ಯ ಅಂದ್ರೆ ಆಕ್ಷನ್, ಆಮೇಲೆ ಶರೀರದಲ್ಲಿ ಎಲ್ಲ ಸಂಗಾತ ಕೂಡ್ಕೊಂಡಿರೋದು. ಇದು ಎಲ್ಲಾದ್ರಲ್ಲಿ ಯಾರಿಗೆ ವಿರಕ್ತಿ ಬಂದಿದೆಯೋ ಅಂದ್ರೆ ಸ್ವಲ್ಪ ಇವನಿಗೆ ವಿಚಾರ ಮಾಡಿ ಗೊತ್ತಾಗೋಯ್ತು. ನೋಡ್ತಾ ಇದ್ದೇನೆ, ನಾನು ಎಷ್ಟೆಲ್ಲ ಎಕ್ಸರ್ಸೈಸ್ ಮಾಡಿದೆ, ಎಷ್ಟು ಸಲ ಬ್ಯೂಟಿ ಪಾರ್ಲರ್ಗೆ ಹೋದೆ, ಫೇಶಿಯಲ್ ಮಾಡಿಸ್ಕೊಂಡೆ, ಎಲ್ಲ ಮಾಡಿಸ್ಕೊಂಡ್ರು ಏನಾಯ್ತು, ಏಜ್ ಆಗೇ ಬಿಡ್ತಲ್ಲ, ಏನು ಹೀಗೆ ಆಗ್ತಾ ಇದೆ ಅಂತ ಒಂದ್ಸಲಿ ನಮಗೂ ಅನ್ಸುತ್ತೋ ಇಲ್ವೋ ಯಾವ್ದಾದ್ರು. ಅದಕ್ಕೆ ಮಾಡಿ ಎಲ್ಲ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಲೇಬೇಕು. ಅದು ಪ್ರಕೃತಿ ನಿಯಮದಿಂದ ಅದು ಹೇಗ್ ಬರುತ್ತೋ ಅವಾಗ ಏನಾಗುತ್ತೆ, ಅವನಿಗೆ ಗೊತ್ತಾಗುತ್ತೆ ಪರ್ಮನೆಂಟ್ ಯಾವುದು, ಅದನ್ನ ಸ್ವಲ್ಪ ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಇದು ಯಾವುದೋ ಒಂದಿದೆ, ಅದರಲ್ಲಿ ಬದಲಾವಣೆ ಇಲ್ಲ, ಯಾವುದದು ವಿಚಾರ ಮಾಡ್ಬೇಕದು. ಇವಾಗ ಫಸ್ಟ್ ಅದಕ್ಕೆ ನಿಮಗೆ ಸಂಘಾತ ಅಂದ್ರೆ ಏನ್ ಗೊತ್ತಾಗ್ಬೇಕು. ಯಾವ್ದನ್ನ ಸಂಘಾತ ಅಂತಾರೆ? ಮೊದಲು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಕರೆಕ್ಟಾ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 19 ಆಗೋಯ್ತಲ್ಲಿ. ಇದೆಲ್ಲ ಸಂಘಾತ, ಇದೆಲ್ಲ ಸೇರಿಕೊಂಡು 3 ಗುಣದಿಂದ ಆಗಿರೋದು. ಯಾವುದು? ಜ್ಞಾನೇಂದ್ರಿಯ ಮನಸ್ಸು, ಇದು ನಿಮ್ಗೆ ಪಂಚಭೂತಗಳ ಸತ್ತು ಗುಣದಿಂದ ಆಗಿರೋದು. ಆಮೇಲೆ ಕರ್ಮೇಂದ್ರಿಯ ನಿಮ್ಮ ಪ್ರಾಣ, ಅದು ಪಂಚಭೂತಗಳ ರಜೋಗುಣದಿಂದ ಆಗಿರೋದು. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಜ್ಞಾನೇಂದ್ರಿಯ ಮನಸ್ಸು, ಮನಸ್ಸು ಅಂದ ತಕ್ಷಣ ಅಂತಃಕರಣ ಅಂತ ತಗೋಬೇಕು, ಗೊತ್ತಾಯ್ತಾ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಅಂತಃಕರಣ ಅಂತ ತಗೋಬೇಕು. ಮನಸ್ಸು ಆಮೇಲೆ ಅಂತಃಕರಣ ಇದು ಪಂಚಭೂತಗಳ ಸತ್ವಗುಣದಿಂದ ಆಗಿದೆ. ಆಮೇಲೆ ರಜೋ ಅದು ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಇದೆಲ್ಲ ರಜೋಗುಣದಿಂದ ಆಗಿದೆ. ರಜೋಗುಣದಿಂದ ಕರ್ಮೇಂದ್ರಿಯಗಳು ಪ್ರಾಣ ಆಗಿದೆ. ನೆಕ್ಸ್ಟ್ ನಿಮ್ಮ ಸ್ಥೂಲ ಶರೀರ ತಮೋ ಗುಣದಿಂದ ಆಗಿದೆ. ಪಂಚಭೂತಗಳ ಮಿಕ್ಸ್ಡ್ ತಮೋ ಗುಣದಿಂದ ಆಗಿದೆ ಅಂತ ಹೇಳ್ಬಿಟ್ರು. ಇದಕ್ಕೆ ಸಂಘಾತ ಅಂತ ಹೆಸರು. ಇದ್ರಲ್ಲಿ ಯಾವ್ದನ್ನ ನೋಡಿದ್ರು ಬದಲಾವಣೆ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ಇದ್ರಲ್ಲಿ ಒಂದೇ ರೀತಿ ಇರೋದಿಲ್ಲ ಅಂತ ಗೊತ್ತಾಯ್ತು. ಪ್ರತಿಯೊಂದು ಯಾವುದು ಬದಲಾಯಿಸ್ತಾ ಇಲ್ಲ.
ಹೇಗೆ ತಿಳ್ಕೊಬೇಕಿದನ್ನ? ನಾನು ಇವಾಗ ಪ್ರಶ್ನೆ ಕೇಳ್ಬಿಟ್ಟಿದ್ದೆ ಕ್ಲಾಸ್ ಆಗಿದ್ರೆ ಎಲ್ಲಾನು, ಇಲ್ಲಿ ಕೇಳೋದು ಕಷ್ಟ ನನ್ಗೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಕೊಡ್ಬೇಕು ಬರ್ದಿಟ್ಕೊಳ್ಳಿ. ಸಂಘಾತಕ್ಕಿಂತ ಬೇರೆ ಯಾರ ಚಲನೆ ಅದನ್ನೆಲ್ಲ ನಡ್ಸೋನ್ ಯಾರಪ್ಪ? ನಾನು. ಇನ್ವರ್ಟೆಡ್ ಕಾಮಲ್ ಹಾಕೊಳ್ಳಿ. ಆ ನಾನು ಅನ್ನೋದಕ್ಕೆ ಮಾತ್ರ ಬದಲಾವಣೆ ಇಲ್ಲ. ನೀವೇನ್ ಹೇಳ್ತೀರಾ ನೋಡ್ರಿ, ನನ್ ಫೋಟೋ ಇದು, ನಾನ್ ಚಿಕ್ಕ ಮಗು ಆಗಿದ್ದಾಗ ಫೋಟೋ ಅಂತ ತೋರಿಸ್ತೀರಾ, ಕರೆಕ್ಟಾ? ಇನ್ನೊಂದ್ ಫೋಟೋ ತೋರಿಸ್ತೀರಾ ನೋಡ್ರಿ, ನಾವು ಪ್ರೈಮರಿ ಸ್ಕೂಲ್ಗೆ ಹೋಗ್ತಾಗಿದ್ದಾಗ, ಇದು ನಾನು ಹೈಸ್ಕೂಲ್ಗೆ ಹೋದಾಗ, ಇದು ಕಾಲೇಜ್ಗೆ ಹೋದಾಗ, ಇದು ನನ್ ಮದುವೆ ಆದಾಗ. ಹೌದಾ, ಇದು ನಿಮ್ ಫೋಟೋನ? ನಮಗ್ ಗುರ್ತೇ ಸಿಗಲ್ವಲ್ಲ, ನೀವು ಅಂತ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಎಷ್ಟು ದುಃಖ ಆಗ್ಬಿಡುತ್ತೆ. ಅದ್ರ ಬದಲು ಅವ್ರಿಗೆ ಹೇಳಿದ್ರೆ, ರೀ ಇವಾಗ್ಲೂ ನೀವು ಮದ್ವೆ ನಿಮ್ ತರಾನೇ ಇದೀರಿ ಅಂದ್ರೆ, ಅಯ್ಯೋ ಹೌದಾ, ಅದ ಅಷ್ಟು ನಿಜ ಇರೋಕ್ ಸಾಧ್ಯ ಇಲ್ಲ, ಇರೋಕ್ ಸಾಧ್ಯನೇ ಇಲ್ಲ. ಆದ್ರೂ ಏನಾಗುತ್ತೆ, ಎಷ್ಟು ಜನ ಗೊತ್ತಿದ್ಯೋಕ್ಕಾಗ. ಆದ್ರೆ ಯಾರು ಒಂದು ಬದಲಾಯಿಸಿಲ್ಲ. ಯಾವುದದು? ಅದನ್ನ ಹಿಡಿಬೇಕು ನೀವು. ಅದರ ಬಗ್ಗೆನೆ ಅವನಿಗೆ ಕೂಟಸ್ಥ ಅಂತ ಹೆಸರು, ಅವನಿಗೆ ಪ್ರತ್ಯೇಗಾತ್ಮ ಅಂತ ಹೆಸರು, ಎಲ್ಲ ಹೆಸರು ಅವನಿಗೆ ಸಹಸ್ರನಾಮ ಇದೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ರಿ, ಸಂಘಾತದಲ್ಲಿ ವಿರಕ್ತನಾಗಿ ಸ್ವಲ್ಪ ಅದರಲ್ಲಿ ಅಟ್ಯಾಚ್ಮೆಂಟ್ ಬಿಟ್ಟು ಸಾಕು ಇರುತ್ತೆ ಬಗ್ಗೆ. ಯಾರು ಒಬ್ಬ ಬದಲಾವಣೆ ಇಲ್ದಿರೋಲ್ಲ, ಅವನನ್ನ ತಿಳ್ಕೊಳ್ಳೋಣ ಅಂತ ಇದು ನಿಮ್ಗೆ ಪ್ರಶ್ನೆ ಸಂಯುಕ್ತವಾಗಿದೆ. ಹಿ ವಾಂಟ್ಸ್ ಟು ನೋ ಅಬೌಟ್ ದ ಕೂಟಸ್ಥ, ಪ್ರತ್ಯಗಾತ್ಮ, ಅಂತರ್ಯಾಮಿ, ಈಶ್ವರ ಅಂತ ನಿಶ್ಚಯ ಮಾಡ್ಬೇಕು ನೀವು. ಎಷ್ಟು ಚೆನ್ನಾಗಿದೆ. ಯಾಕಂದ್ರೆ ಸಂಘಾತದ ಬಗ್ಗೆ ಕೇಳೋಕೆ ಅಲ್ಲಿ ಹಾಗೆ ಕಣ್ಣು ಯಾಕೋ ಮಿಟಿಕ್ಸೋಕಾಗಲ್ಲ. ಅದಕ್ಕೋಸ್ಕರ ನೀವು ಬ್ರಹ್ಮನಿಷ್ಠ ಗುರು ಹತ್ರ ಹೋಗ್ತೀರಾ, ನೀರಾಗಿ ಐ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀರಾ, ಏನೋ ಕೇಳ್ಕೊಳ್ತೀರಾ, ಕಿವಿದೇನೋ ಆದ್ರೆ ಅಲ್ಲಿಗೆ ಹೋಗ್ತೀರಾ. ಬ್ರಹ್ಮನಿಷ್ಠ ಗುರು ಹತ್ರ ಹೋಗ್ಬೇಕು. ಯಾಕೆ ಅಂದ್ರೆ ಆ ನಾನು ಅನ್ನತ್ತಿದೆ. ಈ ನಾನು ಇಚ್ಛೆ, ವಾಕು, ಕರ್ಮ, ಇದು ದೇಹಾದಿಗಳನ್ನ ಮನಸ್ಸು ಪ್ರೇರಿಸಿದೆ ಅಂತ ಎಲ್ಲರಿಗೂ ಗೊತ್ತು. ಎಲ್ಲ ಅಜ್ಞಾನಿಗಳಿಗೂ ಗೊತ್ತಿರೋದೇನು? ಮೈಂಡ್ ಇಸ್ ಅವು ಎಲ್ಲರೂ ಇನ್ನೊಂದು ಮೈಂಡ್ ಒಂದು ತಕ್ಷಣ ಕೂಡ ಇಲ್ಲಿ ಇನ್ಸ್ಟ್ರೂಮೆಂಟ್ ನ ಮೈಂಡ್ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಲೆಯಲ್ಲಿ ಬ್ರೈನ್ ಇದೆಯಲ್ಲ, ಬ್ರೈನ್ ಮೈಂಡ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ದೊಡ್ಡ ತಪ್ಪು. ಬ್ರೈನ್ ಈಸ್ ನಾಟ್ ಮೈಂಡ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೈಂಡ್ ಅನ್ನೋದು ನಿಮ್ಗೆ ಅತೀಂದ್ರಿಯ ಸೂಕ್ಷ್ಮ, ಅದು ಇಂದ್ರಿಯ. ಅದು ಆದ್ರೆ ಅದಕ್ಕೆ ಅದಕ್ಕೆ ಗೋಲಕ ಅಂತ ಹೇಳ್ತಾರಲ್ಲ, ಮನೆ, ವೇರ್ ಇಟ್ ಕ್ಯಾನ್ ಸ್ಟೇ, ವೇರ್ ಇಟ್ ಕ್ಯಾನ್ ಆಕ್ಟ್, ಅದಕ್ಕೆ ಬ್ರೈನ್ ಅಂತ ಹೇಳ್ತಾರಲ್ಲ. ಬ್ರೈನ್ ಈಸ್ ನಾಟ್ ಮೈಂಡ್. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ಏನಾಗುತ್ತೆ, ತುಂಬಾ ಜನಕ್ಕೆ ಅವತ್ತನೇ ಶಂಕರಾಚಾರ್ಯ ಹೇಳ್ತಿದ್ದಾರೆ, ನೋಡಪ್ಪ ಎಲ್ಲರಿಗೂ ಗೊತ್ತಿರೋ ವಿಷಯ, ಮೈಂಡೇ ಎಲ್ಲ ಕೆಲ್ಸನೂ ಮಾಡತ್ತೆ ರೀ. ಮನ್ಸಿದ್ರೆ ಮಾಡ್ತಾನ್ರಿ, ಮನ್ಸಿಲ್ದಿದ್ರೆ ಮಾಡೋದಿಲ್ಲ ಅನ್ಬಿಟ್ರು. ಎಲ್ಲಾರು ಯೂಸೇಜ್ ಹೇಗಿದೆ, ಮನಸ್ಸೇ ಮಾಡತ್ತೆ ಅಂತಿತ್ತು. ಹಾಗೆ ಗೊತ್ತಿರೋಣಾದ್ರೆ ಶಿಷ್ಯ ಬಂದು ಮನಸ್ಸನ್ನು ಯಾರು ಪ್ರೇರಣೆ ಮಾಡ್ತಾರೆ, ವಾಕನ್ನು ಯಾರು ಪ್ರೇರಣೆ ಮಾಡ್ತಾರೆ ಅಂತ ಯಾಕೆ ಹಾಗೆ ಕೇಳೋಗಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ಭಾಷ್ಯವನ್ನು ಓದ್ಬೇಕು ಅಂತ ಹೇಳೋದು ತುಂಬಾ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ನಮಗೆ ಕ್ಲಾರಿಟಿ ಕೊಡುತ್ತೆ ಅಂದ್ರೆ, ಇಲ್ಲಿ ನಿಮ್ಮ ಅವನು ಕೂಟಸ್ಥನ ಬಗ್ಗೆ, ಆ ನಾನುವಿನ ಬಗ್ಗೆ ಹೇಳಿದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಇನ್ನೂ ಬಿಡ್ತಾನ? ಇಲ್ಲ ಇನ್ನೂ ಡೌಟ್ ಇದೆ ನಮ್ಗೆ ಅಂತ ಅಂದ. ಪ್ರೇಷಿತಂ ಅಂತ ಹೇಳಿರೋದ್ರಿಂದ ನೀವ್ ಹೇಳಿದ್ದ ಏನ ಅರ್ಥ ಏನೋ ಬಂದಂಗ್ ಕಾಣಿಸ್ಲಿಲ್ಲ, ಇಲ್ಲಿ ಯಾವ್ದು ವರ್ಡ್ಸೇ ಇಲ್ವಲ್ಲ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ನೋಡಪ್ಪ ನಿನ್ನ ಬಗ್ಗೆ ಆಗಿದ್ರೆ ನಾನೇನು ಹೇಳ್ತಾ ಇರ್ಲಿಲ್ಲ. ತಮಾಷೆ ಹೇಳ್ತಾರೆ ಗುರುಗಳು ಏನ್ ಮಾಡಿದ್ರು, ಇಫ್ ಯು ವರ್ ದೇರ್ ಟು ಕ್ವಶನ್, ಓಕೆ, ನೀನು ಮನಸ್ಸನ್ನೇ ಬೇರೆ ರೀತಿ ಅನ್ಕೋಬಾರಾಗಿತ್ತು. ನಾವು ಇಲ್ಲಿ ಚರ್ಚೆ ಮಾಡ್ತಿರೋದು ಯಾರ ಬಗ್ಗೆ? ಯಾರೋ ಒಬ್ಬ ಲಕ್ಷದಲ್ಲಿ ಒಬ್ಬ, ಕೋಟಿಲಿ ಒಬ್ಬ, ಯಾರೋ ಒಬ್ಬ ತುಂಬಾ ಸ್ಪೆಷಲ್. ಅವನು ಪ್ರಶ್ನೆ ಆದ್ರಿಂದ, ಡೌಟ್ ಇರೋವನ ಪ್ರಶ್ನೆ ಆದ್ರಿಂದ. ಯಾವ್ದ್ರಲ್ಲಿ ಡೌಟ್ ಇದೆ? ಈ ಸಂಗಾತ ತಾನೇ ಕೆಲಸ ಮಾಡತ್ತ. ಸಂಗಾತ ಅಂದ್ರೆ ಗೊತ್ತು ತಾನೆ? ದಯವಿಟ್ಟು ಎಲ್ಲೆಲ್ಲಿ ಸಂಗಾತ ಬಂದ್ರೆ 10 ಸಲ ಬರ್ಕೊಳ್ಳಿ ಪಕ್ಕದಲ್ಲಿ, ಆಮೇಲೆ ನಿಮಗೆ ಜ್ಞಾಪಕ ಇರೋದು. ಇಲ್ಲದ್ರೆ ನಾ ಎಲ್ಲ ಸರಿ ಕೇಳಿದಾಗ್ಲೂ ತಿರ್ಗು ನಿಮ್ ಮುಖದಲ್ಲಿ ಆನ್ಸರ್ ಇರೋಲ್ಲ. ಸಂಗಾತ ಅಂದ ತಕ್ಷಣ ಜ್ಞಾಪಕ ಇರ್ಬೇಕು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 19 ಅದು ಗ್ರೂಪ್. ಅಂಡ್ ಯು ಆರ್ ಸೆಪರೇಟ್ ಫ್ರಮ್ ದಟ್. ಯು ಆರ್ ನಾಟ್ ದಟ್ ಸಂಗಾತ. ಚೆನ್ನಾಗಿ ಜ್ಞಾಪಕ ಇರ್ಬೇಕು. ಅಂತ ಡೌಟ್ ಬಂದವನ ಪ್ರಶ್ನೆ ಇದು. ಅದಕ್ಕೆ ದೇರ್ ಇಸ್ ಸಮಥಿಂಗ್. ಅವನ ಪ್ರಶ್ನೆಯಲ್ಲಿ ತುಂಬಾ ವೇಟ್ ಇದೆ ಅಂತ ಹೇಳ್ತಾರೆ.
ಯಾಕಂದ್ರೆ ಕಾರ್ಯಕಾರಣ ಸಂಘಾತ ಪ್ರೇರಕ ಅಂತ ಎಲ್ಲರಿಗೂ ಏನು ಮನಸ್ಸೇ ಅಂತ ಎಲ್ಲರಿಗೂ ಇದೆ. ಯಾರು ಈ ಕಾರ್ಯ ಇದು ಶರೀರ ಅಂತ ಇದು ತಾನಾಗಿ ಏನು ಯಾರು ಮನಸ್ಸು ಏನ್ ಹೇಳ್ತು ಅಂತ ಎದ್ದೋದೆ ಇವಾಗ ಅಂತ ಕೇಳ್ತಾರೆ. ಮನಸ್ಸು ಇಂಡಿಪೆಂಡೆಂಟ್ ಆಗಿ ಹೇಳಕ್ಕಾಗಲ್ಲ, ಆದ್ರೂ ಮನಸ್ಸು ಮೇಲೆ ಗೊತ್ತು. ಇವ್ರು ಹೇಳ್ತಾರೆ ನೋಡಿ, ಸಂಘಾತಕ್ಕಿಂತ ಬೇರೆ ಆಗಿರುವ ಸ್ವತಂತ್ರವಾದ ಯಾವುದೋ ಒಂದು ಇದ್ದೇ ಇರಬೇಕು. ಯಾವುದನ್ನ ಕಂಟ್ರೋಲ್ ಮಾಡೋಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು, ಪ್ರಾಣಗಳು ಎಲ್ಲವನ್ನೂ ಮಾಡೋ ಯಾವುದೋ ಒಂದು ಇದೆಯಲ್ಲ, ಕರ್ತೃತ್ವ ಇರೋದು, ಹೋಲ್ಡ್ ಇರೋದು ಯಾವುದೋ ಇರಬೇಕು. ಆದ್ರಿಂದ ಈ ಪ್ರಶ್ನೆ ಹಾಕಿರೋದು ಸರಿಯಾಗಿದೆ. ಅವನು ವಿಚಾರ ಮಾಡಿ ಹಾಕಿದಾನೆ, ತುಂಬಾ ವಿಚಾರ ಮಾಡಿ ಹಾಕಿದ್ದಾನೆ. ಆದ್ರಿಂದ ಯಾರೋ ಒಬ್ಬನ ಇಷ್ಟದಂತೆ ಪ್ರೇರಿತವಾಗಿ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ. ಇವಾಗ ಮನಸ್ಸಿನ ಬಗ್ಗೆನು ಸ್ವಲ್ಪ ಭಿನ್ನಾಭಿಪ್ರಾಯ. ಅವ್ರು ಹೇಳ್ತಾರೆ, ಎಲ್ಲರಿಗೂ ಗೊತ್ತಲ್ಲ ಮನಸ್ಸು ಸ್ವತಂತ್ರ ಅಂತ. ಇವಾಗ ನೀವು ಹೋಗಿ ಕಾಫಿ ಮಾಡ್ಕೊಂಡ್ರಿ, ಒಬ್ರು ಸಕ್ಕರೆ ಹಾಕೋತಾರೆ, 2 ಸ್ಪೂನ್ ಹಾಕೋತಾರೆ, ಇನ್ನೊಬ್ರು 4 ಸ್ಪೂನ್ ಹಾಕೋತಾರೆ, ಇನ್ನೊಬ್ರು ಸಕ್ಕರೆನೇ ಹಾಕ್ದೆ ಕುಡಿತಾರೆ. ಅದೇ ಯಾರು ಹೇಳಿದ್ರು ಅಂದ್ರೆ ಎಲ್ಲಾರು ಅವ್ರವ್ರ ಮನಸ್ಸು, ಎಲ್ಲಾರು ಏನ್ ಹೇಳ್ತಾರೆ, ಯೂಸೇಜ್ ಇದೆ ಅಲ್ವಾ, ಎಲ್ಲಾರು ಅವ್ರವ್ರ ಮನಸ್ಸಿಗೆ ತೋಚಿದಂಗೆ ಅವ್ರು ಮಾಡ್ತಾರೆ. ಅದಕ್ಕೆ ಎಲ್ಲಾರು ಏನ್ ಹೇಳ್ತಾರೆ, ನಾರ್ಮಲ್ ಶುಗರ್ ನಾನು ಹಾಕೊಳ್ಳೋದು ಅಂತಾರೆ. ಯಾವ್ದು ನಾರ್ಮಲ್ ಶುಗರು? 4 ಸ್ಪೂನು ನಾರ್ಮಲ್ಲು, 2 ಸ್ಪೂನು ನಾರ್ಮಲ್ಲು, ಯಾವ್ದು ನಾರ್ಮಲ್ಲು? ಹಾಗೆ ಏನಾಗತ್ತೆ, ಇದು ಮನಸ್ಸು ಯೂಸೇಜ್ ತಗೋಬೇಡಿ ಇದು. ಹಾಗೆ ನಿಮ್ಮ ಮನಸ್ಸು ಸ್ವತಂತ್ರ ಆಗಿದ್ರೆ ಹೇಳ್ತಾರೆ ಇಲ್ಲಿ ನೋಡಿ, ನಾನು ಸ್ವತಂತ್ರ ಮನಸ್ಸು ವಿಷಯ ಸ್ವಯಂ ಪತತಿ ಇತಿ ಪ್ರಸಿದ್ಧ. ಇವು ಪ್ರಪಂಚದಲ್ಲಿ ಯಾವುದು ಪ್ರಸಿದ್ಧವಾಗಿದೆ? ಮನಸ್ಸು ಇಂಡಿಪೆಂಡೆಂಟ್ ಆಗಿ ತಾನೇ ಯೋಚನೆ ಮಾಡುತ್ತೆ, ತಿನ್ಬೇಕು ಅನ್ನತ್ತೆ, ತಿನ್ನಲ್ಲ ಅನ್ನತ್ತೆ, ಹಾಗೆ ತಾನೇ ಪ್ರಸಿದ್ಧವಾಗಿದೆ. ತಥ ಕಥಂ ಪ್ರಶ್ನ ಉಪಪದ್ಯತೆ ಐತಿ. ಇಲ್ಲಿ ಮನಸ್ಸನ್ನ ಯಾರು ಟ್ರಿಗರ್ ಮಾಡೋರು, ಪ್ರೇರಣೆ ಮಾಡೋರು ಅಂತ ಯಾರು ಬೇಕು? ಅದೇನ್ ಗಾಲಿನ ಮನಸ್ಸು? ವೀಲ್ ಅದು ಇಲ್ಲಿ ಟೇಬಲ್ ಮೇಲೆ ಒಂದು ವೀಲ್ ಇದೆ, ಆ ವೀಲ್ ಅಥವಾ ಸೂಯಿಂಗ್ ಮಿಷಿನ್ ಅದು ಮನಸ್ಸೇನು? ನಾನು ಹೋಗಿ ಹೊಲಿದ್ರೇನೆ ಹೊಲಿಯೋಕೆ ಮನಸ್ಸು ತಾನೇ ಮಾಡತ್ತೆ ಅಂತ ಎಲ್ಲಾರು ಅಂದ್ಕೊಂಡಿದ್ದಾರೆ. ಅದು ಸೂಯಿಂಗ್ ಮಿಷಿನ್ ಅಷ್ಟೇ ಸತ್ಯ. ಹೇಳು, ಡೌಟ್ ಇದ್ರೆ ಹೇಳು, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು, ಹೇಳು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂದ್ರೆ ಅವಾಗ ಅದು ಯಾವಾಗ ಬರುತ್ತೆ? ಚೈತನ್ಯದ ಕನೆಕ್ಷನ್ ಇದ್ದಾಗ ಬರೋದು. ಚೈತನ್ಯ ಭಾವನೆ ಮಾಡಕ್ಕೆ, ಹೊರಗೆ ಎಲ್ಲಾನು ಮಾಡಕ್ಕಲ್ಲ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಇತ್ತು ಅಂತ ಇಟ್ಕೋ, ಅವಾಗ ತಕ್ಷಣ ನಾವ್ ಏನ್ ಮಾಡ್ಬಿಡ್ತಿದ್ವಿ, ನೋಡ್ಕೊಳ್ತಿದ್ವಿ. ತುಂಬಾ ವಯಸ್ಸಾಗ್ತಿದ್ವಿ ಅಂದ ತಕ್ಷಣ ಏನ್ ಮಾಡ್ಬಿಡ್ತಿದ್ವಿ, ನಮ್ಮನ್ನ ನಾವೇ ಬದಲಾಯಿಸ್ಕೊಂಡ್ಬಿಡ್ತಿದ್ವಿ. ಏನಾದ್ರೂ ಇದೆಯಾ ನಮ್ಗೆ? ಎಲ್ಲ ಲಾ ಅಕಾರ್ಡಿಂಗ್ ಅಟ್ ದಿ ಮೋಸ್ಟ್ ಒಂದು ಭಾವನೆ ಮಾಡಕ್ಕೆ ನಿಮ್ಗಿದೆ ಕರ್ತುಂ ಅಕರ್ತುಂ. ಅದು ಒಂದು ದೃಷ್ಟಿಲಿ ಹೇಳ್ತಾರೆ. ಮನಸ್ಸಿನ ಭಾವನೆ ಮಾಡೋದ್ರಲ್ಲಿ ಅದ್ರಲ್ಲಿ ನಿಮಗೆ ಸ್ವಲ್ಪ ಸ್ವತಂತ್ರತೆ ಇದೆ. ದಟ್ ಈಸ್ ಆಲ್ ದಿ ಸ್ವತಂತ್ರತೆ ಇದೆ. ಇನ್ನು ಎಲ್ಲ ಏನಾಗತ್ತೆ, ಲಾ ಪ್ರಕಾರನೇ ನಡಿಬೇಕು. ಇವಾಗ ಹೇಳ್ತಿದ್ದಾರೆ ಮನಸ್ಸನ್ನ ಈ ಪ್ರಶ್ನೆ ಹೇಗ್ ಹೊಂದತ್ತೆ ಅಂತ ಅವನು ಪುರುಷ ಪ್ರಶ್ನೆ ಕೇಳಿದ್ರೆ ಪರಿಹಾರ ತುಂಬಾ ಚೆನ್ನಾಗಿದೆ. ಉಚ್ಚತೆ ನೋಡಪ್ಪ, ಅದಕ್ಕೆ ನಿಮ್ಗೆ ಉತ್ತರ ಕೊಡ್ತೀವಿ. ಯದಿ ಸ್ವತಂತ್ರಂ ಮನಃ ಪ್ರವೃತ್ತಿ ನಿವೃತ್ತಿ ವಿಷಯ ಸ್ಯಾತ್. ಪ್ರವೃತ್ತಿ ಅಂದ್ರೆ ಮಾಡೋದಕ್ಕೆ, ನಿವೃತ್ತಿ ಅಂದ್ರೆ ನಿಲ್ಸೋದು, ಬೇಡ ಅಂತ ಹಿಂದಕ್ಕೆ ಬರಕ್ಕೆ. ಇದರಲ್ಲಿ ಏನಾದ್ರೂ ಮನಸ್ಸು ಇಫ್ ಇಟ್ ವರ್ ಟು ಬಿ ವೆರಿ ಫ್ರೀ, ಆರಾಮಾಗಿ, ಅದಕ್ಕೆ ಏನು ಕಷ್ಟ ಇಲ್ದಿದ್ರೆ, ತರ್ಹಿ ಸರ್ವಸ್ಯ ಅನಿಷ್ಟ ಚಿಂತನಂ ನ ಸ್ಯಾತ್. ಆವಾಗ ಏನಾಯ್ತು, ಅನರ್ಥ ಬೇಡದೆ ಇರೋ ಅನಿಷ್ಟವಾದ ಚಿಂತನೆ ಯೋಚನೆನೇ ಆಗಬಾರ್ದಾಗಿತ್ತು. ಎಲ್ಲರಿಗೂ ಯಾರಿಗೆ ಇಷ್ಟ ಏನ್ ಆಗಬಾರ್ದು ಅಂತ ಇಷ್ಟ ಇದೆ ಅದೇ ಯೋಚನೆ ಬರುತ್ತೆ. ಸುಮ್ನೆ ಹೇಳಿದ್ರು ನನ್ಗೆ, ನಿಮ್ಮ ಮಗ ನೋಡಿ ಬಂದೇ ಇಲ್ಲ ಇನ್ನು ಅಂತ, ತಕ್ಷಣ ಅನಿಷ್ಟ ಚಿಂತನೆ ಶುರು ಆಯ್ತು. ನನಗೇನ್ ಇಷ್ಟ, ನನ್ ಮಗನಿಗೆ ಏನಾದ್ರು ತೊಂದ್ರೆ ಆಗ್ಬೇಕು ಅಂತ ಇಲ್ಲ, ಆದ್ರೂನು ನನ್ ಮನಸ್ಸು ಚಿಂತನೆ ಮಾಡಕ್ ಶುರು ಮಾಡ್ತು. ಏನಾಯ್ತು ಅಂತ. ಇವಾಗ ಕಂಟ್ರೋಲ್ ಇಲ್ದೆ ಥಿಂಕ್ ಮಾಡುತ್ತಲ್ಲ ನಿಮ್ಮ ಮನಸ್ಸು, ಅದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಅನರ್ಥಂ ಚ ಜಾನನ್ ಸಂಕಲ್ಪಯತಿ. ಗೊತ್ತಿದ್ರೂನು ಇದು ತಪ್ಪು, ಇದು ಸರಿ ಇಲ್ಲ. ಯಾಕೆ? ಚಿಕ್ಕ ಮಕ್ಕಳಿಗೂ ಗೊತ್ತು. ಎಷ್ಟೋ ಜನ ಮಕ್ಕಳು ಚಾಕ್ಲೇಟ್ ತಿಂದು ಆಮೇಲೆ ತೊಂದ್ರೆನೂ ಆಗಿದೆ, ಗೊತ್ತಿದ್ರೂನು ಚಿಪ್ಸ್ ತಿಂದು
ಅಥವಾ ಬೇರೆ ಇನ್ನೇನಾದ್ರೂ ತಿಂದು ಎಲ್ಲರಿಗಿಂತ ಒಂದು ಮಗು ಏನ್ ಮಾಡಿದ್ರು, ಇದು ದ್ರಾಕ್ಷಿ ಇಟ್ಟಿದ್ರು ಫ್ರಿಡ್ಜ್ ಅಲ್ಲಿ, ತಗೊಂಡ್ ತಿಂದು ಬಿಟ್ಟಿದೆ. ತುಂಬಾ ತುಂಬಾ ತೊಂದ್ರೆ, ಗೊತ್ತೇ ಆಗ್ಲಿಲ್ಲ ಯಾರಿಗೂ, ಯಾಕೆಂದ್ರೆ ಹಾಗೆ ಪ್ಯಾಕೆಟ್ ಇಂದ ಹೀಗೆ ಮಾಡಿ ಮಾಡಿ ತಿಂದಿದೆ. ಸೊ ಮಕ್ಕಳಿಗೆ ಕೂಡ ಗೊತ್ತು. ಆಮೇಲೆ ತಾಯಿ ಜ್ಞಾಪಿಸ್ತಾಳೆ, ನೋಡು ಅವತ್ತಿಂದಾಗ ಆಯ್ತು ಜ್ಞಾಪಿಸಿದ್ರೆ ಸ್ವಲ್ಪ ಭಯಪಟ್ಕೊಳ್ತಂತೆ. ಆದ್ರೂ ಏನಾಗುತ್ತೆ, ಆಸೆ ಇರುತ್ತಲ್ಲ ಚಾಕ್ಲೇಟ್ ನೋಡಿದ ತಕ್ಷಣ ತಿನ್ಬೇಕು. ಏನೇ ಗೊತ್ತಿದ್ರು ದೊಡ್ಡವ್ರಿಗೂ ಆಗತ್ತೆ, ಚೆನ್ನಾಗ್ ಗೊತ್ತು. ಇದು ಕಡ್ಲೆಕಾಯಿ ಚೆನ್ನಾಗ್ ಮಾಡಿದ್ರೆ ತುಂಬಾ ತಿಂದ್ರೆ ಪಿತ್ತ ಆಗತ್ತೆ ಅಂತ ಗೊತ್ತು. ಆದ್ರೂ ಏನಾಗುತ್ತೆ, ಕಡ್ಲೆಕಾಯಿ ತಗೊಳ್ಳುವಾಗ 2 ತಗೊಳಕ್ ಮನ್ಸು ಬರಲ್ಲ, 4, 6, 7, 8 ತಗೊಳ್ತೀವೋ ಇಲ್ವೋ. ಯಾಕೆ? ಆಸೆ. ಅವ್ರು ಹೇಳ್ತಾ ಇದಾರೆ, ಅನರ್ಥ ಗೊತ್ತಿದ್ರೂನು ಜಾನನ್ ಸಂಕಲ್ಪಯತಿ, ಸಂಕಲ್ಪ ಮಾಡ್ತಾ ಇದ್ದಾನಲ್ಲ. ಅಭ್ಯಗ್ರ ದುಃಖೇ ಚ ಕಾರ್ಯೇ ವಾರ್ಯಮಾಣಮಪಿ ಪ್ರವರ್ತತ ಏವ ಮನಃ. ಆದ್ದರಿಂದ ಏನಾಯ್ತು, ದುಃಖವನ್ನು ಕೊಡುವ ಕೆಲಸದಲ್ಲಿ ಬೇಡ ಬೇಡ ಅಂದ್ರೂ ಹೋಗ್ತಾ ಇರತ್ತೆ. ಎಲ್ಲ ಅದಕ್ಕಿಂತ ಒಂದ್ ಎಕ್ಸಾಂಪಲ್, ಗಾಯ ಆಗಿರತ್ತೆ, ಅಲ್ಲಿ ಏನ್ ಮಾಡ್ರಿ, ಇಚ್ಚಿಂಗ್ ಕೆರಿಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಮೀಸಲ್ಸು ಇದು ಎಲ್ಲ ಬಂದಾಗ ಅದೇನೈತೆ, ಕೆರಿಬೇಕು ಅಂತಾನೆ ಹೋಗುತ್ತೆ. ಎಷ್ಟು ಕೆರಿಬಾರ್ದು ಅಂದ್ರೆ ಯಾಕೆ, ಅನರ್ಥ ಅಂತ ಗೊತ್ತು. ಯಾಕೆ ಕಂಟ್ರೋಲ್ ಮಾಡಿ ನೋಡೋಣ ನಿಮ್ಮ ಮನಸ್ಸನ್ನು. ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋದನ್ನ ಹೇಳ್ಬಿಡ್ಬೇಕು, ಅವಾಗ ಚೆನ್ನಾಗ್ ಅರ್ಥ ಗೊತ್ತಾಗುತ್ತೆ. ಆದ್ರಿಂದ ಹೇಳ್ತಾರೆ, ಬೇಡ ಬೇಡ ಅಂದ್ರೂ ಕೈಯಲ್ಲಿಗೆ ಹೋಗುತ್ತೆ. ಆದ್ದರಿಂದ ಅವ್ರಿಗೆ ಕೇಳ್ತಾ ಇದ್ದಾರೆ, ತಸ್ಮಾತ್ ಯುಕ್ತ ಏವ ಕೇನೇಶಿತಂ ಇತ್ಯಾದಿ ಪ್ರಶ್ನ. ಅವನು ಶಿಷ್ಯ ಕೇಳಿದ ಪ್ರಶ್ನೆ ಇಟ್ ಇಸ್ ಬಿಫಿಟಿಂಗ್, 100% ಸರಿಯಾಗಿದೆ ಅಂತ ಹೇಳು. ಯಾರ ಇಚ್ಛಾ ಮಾತ್ರದಿಂದ ಅಂತ ಕೇಳು. ಯಾರೋ ಒಬ್ಬ ಬದಲಾಗದೆ ಇರೋನೊಬ್ಬ ಇದ್ದಾನೆ, ಯಾವುದನ್ನು ಎಲ್ಲ ಅವನು ಹೇಗಿದ್ದಾನೆ, ನಿರಪೇಕ್ಷವಾಗಿದ್ದಾನೆ, ಅವನ ಬಗ್ಗೆ ಕೇಳ್ತಾ ಇದ್ದಾರೆ. ಇವಾಗ ಪ್ರಾಣ ಇಂದ್ರಿಯಗಳು, ಚಕ್ಷು ಶ್ರೋತ್ರಂ ಎಲ್ಲ ಹೇಳಿದ್ರಲ್ಲ. ಪ್ರಾಣ ಪ್ರಥಮ ಪ್ರೀತಿ ಅಂತ ಆಯ್ತು, ಆಮೇಲೆ ಇದು ಚಕ್ಷು ಶ್ರೋತ್ರಂ ಅಂತ ಕೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಕೇನ ಪ್ರಾಣ ಯುಕ್ತ ನಿಯುಕ್ತ ಪ್ರೇರಿತ ಸನ್ ಪ್ರೈತಿ ಗಚ್ಚತಿ ಸ್ವವ್ಯಾಪಾರಂ ಪ್ರತಿ. ಈ ಪ್ರಾಣಕ್ಕೆ ವ್ಯಾಪಾರಗಳಿದೆ. ಏನ್ ವ್ಯಾಪಾರಗಳಿದೆ? 5 ವ್ಯಾಪಾರ ಇದೆ. ಒಂದು ಉಸಿರಾಡೋದು. ಪ್ರಾಣ ಏನ್ ಮಾಡುತ್ತೆ? ಉಸಿರಾಡ್ತಾ ಇದೆ. ಅಪಾನ ಏನ್ ಮಾಡುತ್ತೆ? ನಿಮ್ಗೆ ಗ್ಯಾಸ್ನೆಲ್ಲ ಹೊರಗೆ ಹಾಕತ್ತೆ, ಅದ್ರ ಕೆಲ್ಸ ಅದು ಮಾಡ್ತಾ ಇದೆ. ಮಲಮೂತ್ರ ಹೊರಗೆ ಹಾಕೋದು ಅದು ಮಾಡ್ತಾ ಇದೆ. ಆಮೇಲೆ ಸಮಾನ ಏನ್ ಮಾಡ್ತಿದೆ? ನೀವು ತಿಂದಿದ್ದೆಲ್ಲ ಡೈಜೆಸ್ಟ್ ಮಾಡ್ತಾ ಇದೆ. ವ್ಯಾನ ಏನ್ ಮಾಡ್ತಿದೆ? ಎಲ್ಲ ಶರೀರಕ್ಕೂ ಸಪ್ಲೈ ಮಾಡ್ತಿದೆ, ಸಪ್ಲೈ ಇರುತ್ತೆ. ಉದಾನ ಏನ್ ಮಾಡಿದೆ? ಕಂಠದಲ್ಲಿ ಕೂತ್ಕೊಂಡು ನೀವೇನಾದ್ರೂ ಬೇರೆ ತಿಂದ್ಬಿಟ್ರೆ ವಾಂತಿ ಮಾಡ್ಸೋದು ನಿಮಗೆ, ಆಮೇಲೆ ಹಿಕಪ್ಸ್ ಬರೋದು, ಇದೆಲ್ಲ ಬರುತ್ತೋ ಅದಕ್ಕೆಲ್ಲ ಯಾರ ಕಾರಣ ಅಂದ್ರೆ ಉದಾನವಾಯು ಕಾರಣ ಅಂತ ಹೇಳ್ತಾರೆ. ಹೀಗೆ ಎಲ್ಲಾನು ವ್ಯಾಪಾರಗಳು ನಡೀತಾ ಇದೆಯಲ್ಲ. ಆದ್ರೆ ಯಾಕೆ ಆ ಒಂದು ಶರೀರದಲ್ಲಿ, ಮೃತ ಶರೀರದಲ್ಲಿ ಏನು ಆಗೋಲ್ಲ ಅಂತಂದ್ರೆ, ವಾಯು ಇದೆಯಲ್ಲ ಎಲ್ಲಾ ಕಡೆನೂ, ಅದೇ ತಾನೇ ನಿಮ್ ಪ್ರಾಣವ ಒಳಗೋಗಿರೋದು. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಅಲ್ಲಿ ಯಾರೋ ಒಬ್ಬನ ಪ್ರೇರಿತಾರಮ್ಮ ಇಲ್ಲ ಅಂತ ಗೊತ್ತಾಗುತ್ತೆ. ಅದನ್ ಮುಖ್ಯ. ಪ್ರಥಮ ಅನ್ನೋದು ಪ್ರಾಣಕ್ಕೆ ವಿಶೇಷಣ ಆಗಬಹುದು. ಯಾಕೆ? ಬೇರೆ ಚಕ್ಷುಗೆ ಶ್ರೋತ್ರಕ್ಕೆ ಪ್ರಥಮ ಅನ್ನೋದು ಹೊಂದಕ್ಕಾಗಲ್ಲ. ಯಾಕೆಂದ್ರೆ ಪ್ರಾಣ ಆಕ್ಟಿವೇಟ್ ಆದ್ರೆ ಮಾತ್ರ ಕಣ್ಣು ಮಿಡಿಸುತ್ತೆ. ಪ್ರಾಣ ಆಕ್ಟಿವೇಟ್ ಆದ್ರೆ ಮಾತ್ರ ಎಲ್ಲ ನಿಮ್ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇಂದ್ರಿಯಗಳಿಗೆ ಡೈರೆಕ್ಟ್ ಆಗಿ ಹೇಳೋಕ್ಕಾಗೋದು. ಕಣ್ಣು ಹೇಗೆ ಮೊದಲನೇ ಮಾತಾಡ್ದ ಅಂತ ಕೇಳ್ಬೇಕಾಗಿಲ್ಲ ನೀವು, ಮೊದಲು ಪ್ರಾಣ ಟ್ರಿಗರ್ ಆದ್ರೆ ಆಮೇಲೆ ಮಾತಾಡೋದು. ಆದ್ರಿಂದ ಪ್ರಥಮ ಅನ್ನೋದು ಬರೀ ಪ್ರಾಣಕ್ಕೆ ಹೊಂದುತ್ತೆ. ಆಮೇಲೆ ಹೇಳ್ತಾರೆ, ಟೈಮ್ ಹೇಗೋಗುತ್ತೆ. ತತ್ ಪೂರ್ವಕತ್ವ ಸರ್ವೇಂದ್ರಿಯ ಪ್ರವೃತ್ತಿನ. ಯಾಕೆಂದ್ರೆ ಎಲ್ಲ ಇಂದ್ರಿಯಗಳ ಪ್ರವೃತ್ತಿಗಳು ಪ್ರಾಣ ಇದ್ರೇನೆ ನಡೆಯೋದು ಅಂತ. ಕೇನ ಇಷಿತಾಂ ವಾಚಂ ಇಮಾಂ ಶಬ್ದ ಲಕ್ಷಣಾಂ ವದಂತಿ ಲೌಕಿಕಾಹ. ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶಬ್ದ ರೂಪವಾದ ವಾಕನ್ನು ಈ ಎಲ್ಲ ಜನರು ಹೇಗೆ ಮಾತಾಡ್ತಿದ್ದಾರೆ, ಹೇಗೆ ಮಾತಾಡೋಕಾಯ್ತು? ಪ್ರಾಣ ಸಂಚಾರನೆ ಇಲ್ಲದೆ ಮಾತಾಡೋಕಾಗತ್ತಾ? ಆಮೇಲೆ ಅಷ್ಟೇ ಅಲ್ಲ, ತಥಾ ಚಕ್ಷು ಶ್ರೋತ್ರಂ ಚ ಸ್ವೇ ಸ್ವೇ ವಿಷಯ. ಶ್ರೋತ್ರಕ್ಕೆ ವಿಷಯ ಯಾವುದು? ಶಬ್ದ. ಚಕ್ಷುಗೆ ವಿಷಯ ಯಾವುದು? ರೂಪ, ಫಾರ್ಮ್.
ಫಾರ್ಮ್ ಅಂಡ್ ಕಲರ್ ಎರಡು ಕಣ್ಣಿಗೆ ವಿಷಯ, ಕಿವಿಗೆ ವಿಷಯ ಶಬ್ದಗಳು. ಹಾಗಾದ್ರೆ ವಿಷಯದಲ್ಲಿ ದೇವಃ, ಯಾವ ದೇವನು, ಯಾವ ಚೈತನ್ಯ ಪ್ರಕಾಶವುಳ್ಳವನು, ಚೈತನ್ಯ ಪ್ರಕಾಶ ಕೊಡುವನು, ದ್ಯೋತನವಾನ್ ದೇವಃ ಯುನಕ್ತಿ ನಿಯುಕ್ತೆ ಪ್ರೇರೆಯತಿ. ಯಾರು ಇವನನ್ನ ಪ್ರೇರಣೆ ಮಾಡ್ತಾನೆ, ಒಂದು ಲಾ ಮಾಡಿದಾನೆ, ಆರ್ಡರ್ ಮಾಡಿದಾನೆ, ಹೀಗಿದ್ರೆ ಹೀಗೆ ನಡಿಬೇಕು ಅಂತ. ನೀವು ಅದಕ್ಕೆ ಹೇಳ್ತಾರಲ್ಲ, ಒಂದು ಪಾತ್ರೆಯಲ್ಲಿ ನೀರಿಟ್ರಿ, ಅದರಲ್ಲಿ ಆಲೂಗೆಡ್ಡೆ ಹಾಕಿದೀರಾ, ಕರೆಕ್ಟಾ? ಅದನ್ನ ಗ್ಯಾಸ್ ಮೇಲೆ ಇಟ್ರಿ, ಗ್ಯಾಸ್ ಆನ್ ಮಾಡಿದ್ರಿ. ಇವಾಗ ಹೇಗೆ ಒಂದು ಲಾ ಮಾಡಿದಾನೆ, ಯಾವುದು ಮೊದಲು ಬಿಸಿ ಆಗತ್ತೆ? ಮೊದಲು ಏನಾಯ್ತು, ಪಾತ್ರೆ ಕೆಳಗೆ ಬಿಸಿ ಆಗ್ಬೇಕು, ನೆಕ್ಸ್ಟ್ ನೀರು ಬಿಸಿ ಆಗ್ಬೇಕು, ಆಮೇಲೆ ಆಲೂಗೆಡ್ಡೆ ಬಿಸಿ ಆಗ್ಬೇಕು, ಕರೆಕ್ಟಾ? ಅದಕ್ಕೆ ಹಾಕಿದ ತಕ್ಷಣ ಇಷ್ಟೊಂದು ಆಲೂಗೆಡ್ಡೆ ಬೇಡ ಅಂತ ಹೇಳಿದ ತಕ್ಷಣ ತೆಗಿಬೋದೋ ಇಲ್ವೋ? ಅದೇ ಬಾಯಿಲ್ ಆದ್ ಮತ್ತೆ ಹೇಗ್ ಮುಟ್ಟೋದು? ಅದು ಬಿಸಿ ಆಗ್ಬಿಟ್ಟಿರುತ್ತೆ. ಇವಾಗ ಸರ್ ನಿಮ್ಗೆ ಗೊತ್ತದು, ನಿಮಗೆ ಆ ಲಾ ಎಲ್ಲ ಗೊತ್ತು, ನೀವು ಇಟ್ಟ ತಕ್ಷಣ ಆಗಿಲ್ಲ ಅಂತ. ಅದೇ ರೀತಿ ಇಲ್ಲೂ ಹೇಳ್ತಾರೆ, ಎಲ್ಲ ಪರಮಾತ್ಮ ಒಂದು ಆರ್ಡರ್ ಮಾಡಿದ್ದಾನೆ. ಹೇಗೆ ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ, ಆ ಚೈತನ್ಯ ಪ್ರಕಾಶ ಬುದ್ಧಿ ಮೂಲಕವಾಗಿ ಬಂದು, ಮನಸ್ಸಿನ ಮೂಲಕವಾಗಿ ಬಂದು, ಆಮೇಲೆ ಕಣ್ಣಿನ ಮೂಲಕವಾಗಿ ಬಂದು ನಿಮಗೆ ಫಾರ್ಮ್ ಗೊತ್ತಾಗ್ಬೇಕು. ಕಣ್ಣು ನೋಡೋಕ್ಕಾಗಲ್ಲ, ಕಣ್ಣಿಗೆ ನೋಡೋ ಯೋಗ್ಯತೆ ಇಲ್ಲ. ನೋಡೋದೆಲ್ಲ ಚೈತನ್ಯನೇ, ಚೈತನ್ಯದ ದೃಷ್ಟಿನೇ ಕಿರಣನೇ ಬರ್ಬೇಕು, ಅಪ್ಪನೇ ನೋಡೋದು. ಅದಕ್ಕೆ ಯುನಕ್ತಿ ಅಂದ್ರೆ ಯಾರಿಗೆಲ್ಲ ಮಾಡಿ ಎಲ್ಲವನ್ನು ಆರ್ಗನೈಸ್ ಮಾಡಿದಾನೆ. ಹೂ ಹ್ಯಾಸ್ ಆರ್ಗನೈಸ್ಡ್ ಎವ್ರಿಥಿಂಗ್ ಅಂತ. ಇವಾಗ ಗುರು ಯೋಚನೆ ಮಾಡಿದ್ರು, ಇಷ್ಟು ಒಳ್ಳೆ ಶಿಷ್ಯ ಇವನಿಗೆ ನಾವು ಚೆನ್ನಾಗಿ ಆನ್ಸರ್ ಕೊಡ್ಬೇಕಲ್ವಾ? ಆದ್ರೆ ಅವನ್ಗೆ ಅರ್ಥನೂ ಆಗ್ಬೇಕು, ಆದ್ರೆ ನಾ ಡೈಲ್ಯೂಟ್ ಆಗೂ ಹೇಳ್ಬಾರ್ದು. ಇವನಿಗೆ ನೋಡಪ್ಪ, ವೈಕುಂಠ ಅಂತ ಓದಿದೆಯಂತೆ, ಅಲ್ಲಿ ಕೈಲಾಸ ಅಂತ ಇದೆಯಂತೆ, ಅಂತೆ ಕಂತೆ ಅಂತ ಹೇಳಿದ್ರೆ ಇಂಥವನಿಗೆ ಅಲ್ಲ ಇದು, ಈ ಶಿಷ್ಯನಿಗಲ್ಲ ಇದು. ಇವನಿಗೆ ಹೇಗೆ ಹೇಳ್ಬೇಕು? ಯಾಕಂದ್ರೆ ಎಷ್ಟು ವಿಚಾರ ಮಾಡಿದವನು, ಸಂಗಾತಕ್ಕಿಂತ ಬೇರೆಯಾಗಿ ಯಾರೋ ಒಬ್ಬ ಇದ್ದೇ ಇರ್ಬೇಕು, ಅವನನ್ನ ನಾನು ಹೇಗೆ ತಿಳ್ಕೊಳ್ಬೇಕು ಅಂತ ಬಂದಾಗ ಅವನಿಗೆ ಹೇಳೋವಾಗ ಸಾಧಾರಣವಾಗಿ ಹೇಳೋಕ ಆಗೋದಿಲ್ಲ. ಅದಕ್ಕೆ ತುಂಬಾ ಒಳ್ಳೆ ಇದು ಎಕ್ಸಲೆಂಟ್ ಮೆಥಡ್, ಇದು ಎಕ್ಸಲೆಂಟ್ ಮೆಥಡ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ಏನ್ ಹೇಳಿದ್ರು ಆನ್ಸರ್ ಅಂದ್ರೆ, ಮಂತ್ರ ಮಾತ್ರ ಹೇಳಿ ಟೈಮ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಗುರು ಹೇಳ್ತಾನೆ ಏನು ಅಂದ್ರೆ ಸಂಬಂಧ ಭಾಷೆ ಹೇಳ್ಬಿಟ್ಟು ಮಂತ್ರ ಹೇಳ್ತೀನಿ. ಏವಂ ಪೃಷ್ಠವತೆ ಯೋಗ್ಯಾಯ ಆಹ ಗುರು, ಯೋಗ್ಯನಾದ ಶಿಷ್ಯ ಅಲ್ವಾ, ಉತ್ತಮನಾದ ಶಿಷ್ಯ. ಇವನಿಗೆ ಏನು ಟೆಸ್ಟ್ ಗೀಸ್ ಏನು ಮಾಡ್ಬೇಕಾಗಿಲ್ಲ. ಶೃಣು ಯತ್ವಂ ಪೃಚ್ಛಸಿ, ನೀನ್ ಕೇಳಿದಿಯಲ್ಲಪ್ಪ, ಮನ ಆದಿಕರಣ ಜಾತಸ್ಯ ಕೋ ದೇವಃ ಸ್ವವಿಷಯಂ ಪ್ರತಿ ಪ್ರೇರಯಿತ ಕಥಂ ವಾ ಪ್ರೇರೇತಿ ಇತಿ. ಯೋಗ್ಯನಾದ ಶಿಷ್ಯನಿಗೆ ಗುರು ಹೇಳ್ತಾನೆ, ಮನಸ್ಸು ಮುಂತಾದ ಕರಣ ಸಮೂಹ ಇದೆಯಲ್ಲ, ಇನ್ಸ್ಟ್ರೂಮೆಂಟ್ಸ್. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್. ಇವಾಗ ಒಬ್ಬ ಸರ್ಜನ್ ಇದ್ದಾನೆ, ತುಂಬಾ ದೊಡ್ಡ ಸರ್ಜನ್, ಅವನ್ ಬ್ರೈನ್ ಸರ್ಜರಿ ಎಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಹಾಸ್ಪಿಟಲ್ ಒಂದು ರೂಮು ಕೊಟ್ಟಿಲ್ಲ, ನರ್ಸ್ಗಳು ಹೆಲ್ಪ್ ಇಲ್ಲ, ಆ ಸರ್ಜರಿಗೆ ಬೇಕಾದ ಎಕ್ವಿಪ್ಮೆಂಟ್ಸು ಇಲ್ಲ. ಏನ್ ಸರ್ಜನ್ ಏನ್ ಮಾಡೋದು? ಅವನು ಹೇಗ್ ಮಾಡೋದು? ಎಕ್ವಿಪ್ಮೆಂಟ್ಸ್ ಬೇಕೋ ಇಲ್ವೋ? ಆದ್ರೆ ಅದೇನು ಎಕ್ವಿಪ್ಮೆಂಟೇ ಆಪರೇಷನ್ ಮಾಡ್ಬಿಡತ್ತಾ? ಇಲ್ಲವಲ್ಲ, ಎಕ್ವಿಪ್ಮೆಂಟ್ ಮಾಡೋಕ್ಕಾಗಲ್ಲ, ನಾವೇ ಅವನೇ. ಅದಕ್ಕೆ ಹೇಳ್ತಾರೆ, ಕರಣ ಸಮೂಹವನ್ನು ಯಾವ ದೇವ ತನ್ನ ವಿಷಯದ ಕಡೆ, ಕಣ್ಣು ರೂಪವಂತ ಕಡೆಗೆ ಹೋಗತ್ತೆ, ಶಬ್ದ ಕಿವಿಗೆ ಹೋಗತ್ತೆ ಅಲ್ವಾ? ಹೀಗೆ ಯಾರು ಪ್ರೇರಣೆ ಮಾಡ್ತಾನೆ ಅಂತ ನೀ ಕೇಳಿದೆಯಲ್ಲ. ಇವಾಗ 5 ಇಂದ್ರಿಯಕ್ಕೆ 5 ಪರಮಾತ್ಮ ಅಂತಿದ್ದಾನೆ ಅಂತ ಹೇಳಿದರ, ಕಿವಿಗೊಬ್ಬ ಪರಮಾತ್ಮ, ಮನಸ್ಸಿಗೊಬ್ಬ ಪರಮಾತ್ಮ ಹಾಗೆ ಹೇಳ್ತಾನ? ಇಲ್ಲ. ಓಂ ಶ್ರೋತ್ರಸ್ಯ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಚ ಧೀರಾಃ ಪ್ರೇತ್ಯಾಸ್ಮಾಲ್ ಲೋಕಾದ್ ಅಮೃತಾ ಭವಂತಿ. ಅವನು ಹೇಗಿದ್ದಾನೆ ಅಂದ್ರೆ, ಕಣ್ಣಿಗೆ ಕಣ್ಣಾಗಿದ್ದಾನೆ, ಮನಸ್ಸಿಗೆ ಮನಸ್ಸಾಗಿದ್ದಾನೆ, ವಾಕಿಗೆ ವಾಕಾಗಿದ್ದಾನೆ, ಪ್ರಾಣಕ್ಕೆ ಪ್ರಾಣವಾಗಿದ್ದಾನೆ, ಕಣ್ಣಿಗೆ ಕಣ್ಣಾಗಿದ್ದಾನೆ.
ಇವನ ಎಲ್ಲಾ ಧೀರರು ಅಂದ್ರೆ ಬುದ್ಧಿವಂತರು ತಮ್ಮ ಪ್ರೆಜುಡಿಸ್ ಮೈಂಡ್ ಅಲ್ಲಿ ತಾವು ಇದುವರೆಗೂ ತಿಳ್ಕೊಂಡಿರೋ ತಪ್ಪು ತಿಳಿವಳಿಕೆಯನ್ನ ಬಿಟ್ಟು, ತಮ್ಮ ಕಲ್ಪನೆಗಳನ್ನ ಬಿಟ್ಟು, ಅಸಂಪ್ಷನ್ಸ್ ಅನ್ನೆಲ್ಲ ಬಿಟ್ಟು ಏನ್ ಮಾಡ್ತಾರೆ? ಅವರು ಧೀರರು. ಓ ಪರಮಾತ್ಮ ಇವ್ರಿಗೆ ಗುರು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಈ ಲೋಕವನ್ನು ಬಿಟ್ಟು ಅಮೃತ ಭವಂತಿ, ಇನ್ನು ಪುನಃ ಪುನಃ ಜನ್ಮ ಮೃತ್ಯುಗೆ ಸಿಕ್ಕೊಳ್ಳೋದಿಲ್ಲ ಅಂತ ಒಟ್ಟಿಗೆ ಎಲ್ಲ ಹೇಳ್ಬಿಟ್ಟ. ಯಾರು ಅವನನ್ನ ಹೇಗೆ ಗುರುತಿಸ್ಬೇಕು, ಅವನನ್ನ ತಿಳ್ಕೊಳ್ಳೋದು ಯಾರು, ಅಧಿಕಾರಿ ಯಾರು, ತಿಳ್ಕೊಂಡ್ ಮತ್ತೆ ಪ್ರಯೋಜನ ಏನಾಗತ್ತೆ, 4 ಒಂದು ಮಂತ್ರದಲ್ಲಿ ಹಾಕ್ಬಿಟ್ಟು ಹೇಳು. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.